ಓಕೆ, ಧನುಷ್ ರವರ 50ನೇ ಮೂವಿ ರಾಯನ್ ಅವರೇ ಡೈರೆಕ್ಟ್ ಮಾಡಿರೋದಂತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಧನುಷ್ ಅವರ ತಾಯಿಗೆ ಹೆರಿಗೆ ನೋವಾಗಿದೆ. ಮಕ್ಕಳೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ, ಗಂಡು ಮಗು ಬೇಕೋ ಹೆಣ್ಣು ಮಗು ಬೇಕೋ, ಬೇಸಿಕಲಿ ತಮ್ಮ ಬೇಕೋ ತಂಗಿ ಬೇಕು ಅಂತ. ತಮ್ಮಂದಿರಾದ ಮುತ್ತು ಅಂಡ್ ಮಣಿ ಹೇಳ್ತಿದ್ದಾರೆ ನನಗೆ ಒಬ್ಬ ತಮ್ಮ ಬೇಕು, ಕ್ರಿಕೆಟ್ ಆಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಅಣ್ಣ ರಾಯನ್ ಹೇಳ್ತಿದ್ದಾರೆ ನನಗೆ ಒಬ್ಳು ತಂಗಿ ಬೇಕು ಅಂತ. ಅಣ್ಣ ಅಂದ್ಕೊಂಡಂತೆನೆ ಒಬ್ಳು ತಂಗಿ ಹುಡ್ತಾಳೆ. ನಂತರ ಒಬ್ರು ಪುರೋಹಿತರನ್ನ ಕರೆಸಿ ತಂಗಿಗೆ ದುರ್ಗಾ ಅಂತ ಹೆಸರಿಡ್ತಾರೆ. ಹೀಗೆ ಸ್ವಲ್ಪ ದಿನಗಳು ಕಳಿತವೆ. ಅವ್ರ ಅಪ್ಪ ಅಮ್ಮ ಪೇಟೆ ಕಡೆಗೆ ಹೋಗಿ ಬರ್ತೀವಿ, ಸಂಜೆವರೆಗೂ ನಿನ್ ತಮ್ಮ ತಂಗಿ ನೋಡ್ಕೋ ಅಂತ ಹೇಳಿ ಪೇಟೆ ಕಡೆಗೆ ಹೋಗ್ತಾರೆ. ರಾತ್ರಿ ಆದ್ರೂ ಬರೋದೇ ಇಲ್ಲ, ಎಲ್ಲಿ ಹೋದ್ರು ಅಂತ ಆತಂಕ. ಸೊ ರಾಯನ್ ತಮ್ಮ ತಂಗಿನ ಕರ್ಕೊಂಡು ಪುರೋಹಿತರು ಮನೆಗೆ ಹೋಗ್ತಾನೆ. ಪುರೋಹಿತರು ಹೇಳ್ತಾರೆ ನಾನು ನಾಳೆ ಬೆಳಗ್ಗೆ ಯಾರನ್ನಾದ್ರೂ ಕಳಿಸಿ ಹುಡುಕಿಸ್ತೀನಿ, ಇವತ್ ರಾತ್ರಿ ನಮ್ಮ ಮನೆಯಲ್ಲೇ ರೆಸ್ಟ್ ಮಾಡಿ ಅಂತ. ಬಟ್ ಮಧ್ಯರಾತ್ರಿ ಈ ಪುರೋಹಿತ 15,000ಕ್ಕೆ ಆ ಹೆಣ್ಣು ಮಗುವನ್ನ ಯಾರಿಗೋ ಮಾರ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಇದನ್ನ ಕೇಳಿಸ್ಕೊಂಡ್ಬಿಡ್ತಾರೆ ರಾಯಲ್. ಸೊ ತಂಗಿಯನ್ನ ಎತ್ಕೊಂಡು ತಮ್ಮಂದಿರನ್ನ ಎಬ್ರಿಸಿ ಅಲ್ಲಿಂದ ಜಾಗ ಖಾಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಪುರೋಹಿತರು ಅಡ್ಡ ಬಂದ್ಬಿಡ್ತಾರೆ. ಆ ಹುಡುಗಿಯನ್ನ ನನ್ನ ಕೈ ಕೊಡು ಅಂತ ಮಗುವನ್ನ ಕಿತ್ಕೊಂಡ್ಬಿಡ್ತಾರೆ. ರೊಚ್ಚಿಗೆದ್ದ ರಾಯನ್ ಅಲ್ಲೇ ಇರುವ ಮಚ್ಚನ್ನ ಎತ್ಕೊಂಡು ಪುರೋಹಿತರನ್ನ ಕೊಚ್ಚ ಹಾಕ್ಬಿಡ್ತಾರೆ. ತಂಗಿ ಮತ್ತೆ ತಮ್ಮಂದಿರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಊರ್ ಬಿಟ್ಟು ಹೋಗ್ಬೇಕು, ಇಲ್ಲೇ ಇದ್ರೆ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ ಅಂತ ರಾಯನ್ ಎಲ್ಲರನ್ನ ಕರ್ಕೊಂಡು ಹೊರಡ್ತಾರೆ. ಬಟ್ ಎಲ್ಲಿಗೆ ಹೋಗೋದು? ಮಧ್ಯರಾತ್ರಿ ಯಾವ್ದಾದ್ರು ಒಂದು ವೆಹಿಕಲ್ ಅನ್ನ ಅಡ್ಡ ಹಾಕೋಣ ಅಂತ ರೋಡಿಗೆ ಅಡ್ಡಲಾಗಿ ಒಂದು ಮರವನ್ನ ಮಲಗಿಸ್ತಾರೆ. ಯಾವ್ದೋ ಒಂದು ಲಾರಿ ನಿಲ್ಲತ್ತೆ ಮರವನ್ನ ಸೈಡ್ಗೆ ಹಾಕ್ಲಿಕ್ಕೆ ಅಂತ. ಆಗ ಸಿಕ್ಕಿದ್ದೆ ಚಾನ್ಸ್ ಅಂತ ಇವ್ರು 4 ಜನ ಲಾರಿ ಒಳಗಡೆ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಈಗ ಲಾರಿ ಯಾವ್ದೋ ಬೇರೆ ಸ್ಥಳಕ್ಕೆ ಹೋಗತ್ತೆ. ಅಲ್ಲಿ ಲಾರಿ ಇರುವ ಐಟಮ್ಸ್ ಗಳನ್ನ ಇಳಿಸುವಾಗ ಇವ್ರು 4 ಜನನು ಕಾಣ್ತಾರೆ. ಲಾರಿಯ ಮಾಲೀಕ ಶೇಖರ್ ಅಂತ. ಶೇಖರ್ ಜೊತೆಗೆ ಒಬ್ರು ಕೆಲಸ ಮಾಡೋರಿದ್ದಾರೆ. ಇವರಿಬ್ರು ಎಲ್ಲಿಂದ ಬಂದ್ರು, ಹೆಂಗ್ ಹತ್ಕೊಂಡ್ರು ಲಾರಿಗೆ ಅಂತ ಕೇಳ್ತಾವ್ರೆ. ನಮಗ್ ತೊಂದ್ರೆ ಕೊಡ್ಬೇಡಿ, ತೊಂದ್ರೆ ಕೊಡೋಕ್ ಬಂದ್ರೆ ಮಚ್ಚಲ್ ಕತ್ತರಿಸ್ಬಿಡ್ತೀನಿ ಅಂತ ಅಲ್ಲೂ ಮಚ್ಚೆತ್ತೋ ರಾಯನ್. ಆಗ ಶೇಖರ್ ಈತನನ್ನ ಸಮಾಧಾನ ಮಾಡಿ ಹಾಲ್ಗಿಲ್ ಕುಡ್ಸಿ ಎಲ್ಲಿಂದ ಬಂದಿದ್ಯಪ್ಪ, ಎಲ್ಲಿರ್ತೀಯಪ್ಪ, ಏನ್ ನಿನ್ ಸ್ಟೋರಿ ಅಂತ ಕೇಳ್ತಾರೆ. ರಾಯನ್ ಯಾವ್ದಕ್ಕೂ ಉತ್ತರ ಕೊಡೋದಿಲ್ಲ. ಒಂದ್ ಕೆಲ್ಸ ಇದ್ರೆ ಕೊಡಿ, ತಮ್ಮ ತಂಗಿಯರನ್ನ ಸಾಕ್ಬೇಕು ಅಂತ ಹೇಳ್ತಾರೆ. ಶೇಖರ್ ಕೆಲಸವನ್ನ ಕೊಡ್ತಾರೆ, ಜೊತೆಗೆ ಒಂದು ಪುಟ್ಟ ಮನೆಯನ್ನ ಕೂಡ ಮಾಡ್ಕೊಡ್ತಾರೆ. ನೀವೆಲ್ಲ ಅದ್ರಲ್ಲಿ ಇರಿ ಅಂತ. ಹೀಗೆ ರಾಯನ್ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ತಂಗಿಯರನ್ನ ಸಾಕ್ತಾರೆ. ಇದಾಗ ಒಂದ್ 10-15 ವರ್ಷ ಆಗತ್ತೆ. ಎಲ್ರು ಬೆಳೆದ ದೊಡ್ಡವರಾಗ್ಬಿಟ್ಟವ್ರೆ. ಚಿಕ್ಕವನು ಮಣಿ ಕಾಲೇಜ್ ನಲ್ಲಿ ಓದ್ತಿದ್ದಾನೆ. ಕಾಲೇಜ್ ಪಾಲಿಟಿಕ್ಸ್ ನಲ್ಲಿ ಇನ್ವಾಲ್ವ್ ಆಗಿ ಸಣ್ಣ ಪುಟ್ಟ ಗಲಾಟೆಗಳನ್ನು ಮಾಡ್ಕೊಂಡಿದ್ದಾನೆ. ಮಧ್ಯದವ ಮುತ್ತು ಈತನಿಗೆ ಕುಡಿತದ ಹುಚ್ಚು, ಕುಡಿತದ ಜೊತೆಗೆ ಮುಂಗೋಪಿ ಕೂಡ. ಇನ್ನು ತಂಗಿ ದುರ್ಗಾ ಮನೆಯಲ್ಲೇ ಇದ್ದಾಳೆ. ದೊಡ್ಡಣ್ಣ ರಾಯನ್ ಒಂದು ಫಾಸ್ಟ್ ಫುಡ್ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಒಳ್ಳೆ ವ್ಯಾಪಾರ ಆಗ್ತಿದೆ ಇಲ್ಲಿ. ಈಗ ಈ ಅಂಗಡಿಯ ಮೇಲೆ ಕೆಲವೊಂದು ಲೋಕಲ್ ಏರಿಯಾ ರೌಡಿಗಳಿಗೆ, ಇನ್ಫ್ಯಾಕ್ಟ್ ರೌಡಿಗಳ ಕಣ್ಣಿಗೆ ಬಿದ್ದಿದೆ ಈ ಅಂಗಡಿ. ಸೊ ಅಂಗಡಿನ ಮಾರ್ಬಿಡು ಅಂತ ಕೇಳೋಕ್ ಬಂದಿದ್ದಾರೆ. ಈ ರೌಡಿಗಳು ಫಸ್ಟ್ ಶೇಖರ್ ಹತ್ರ ಬರ್ತಾರೆ. ಶೇಖರ್ ಹೇಳ್ತಾರೆ ನೋ ಅವ್ರ ಅಂಗಡಿನೆಲ್ಲ ಮಾರಲ್ಲ, ಹೋಗಪ್ಪ ಅಂತ. ಹಂಗೋ ರೌಡಿಗಳು ಬಿಡೋದಿಲ್ಲ. ಅಷ್ಟರಲ್ಲಿ ಮುತ್ತು ಅಲ್ಲಿಗೆ ಬರ್ತಾರೆ. ಏನ್ ನಡೀತಿದೆ ಅಂತ ಕೇಳ್ತಾರೆ. ಈ ಅಂಗಡಿಯನ್ನ ನಾವು ದುಡ್ಡು ಕೊಟ್ಟು ತಗೊಳ್ತೀವಿ, ತೆಪ್ಪಗೆ ದುಡ್ಡು ತಗೊಂಡು ಜಾಗ ಖಾಲಿ ಮಾಡಿ ಕಿರಿಕ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಮುತ್ತು ಕೋಪ ನೆತ್ತಿಗೇರಿ ಬಿಯರ್ ಬಾಟ್ಲು ತಗೊಂಡು ಆ ರೌಡಿಗಳ ತಲೆಗೆ ಹೊಡೆದು ಬಿಟ್ಟು ಕಳಿಸ್ಬಿಡ್ತಾರೆ. ರೌಡಿ ತಲೆ ಬುರುಡೆ ಓಪನ್ ಆಗ್ಬಿಡತ್ತೆ. ಹಾಸ್ಪಿಟಲ್ಗೆ ಹೋಗಿ 8-10 ಹೊಲ್ಗೆ ಹಾಕಿಸ್ಕೊಳ್ತಾರೆ. ಈ ಗಲಾಟೆ ಅಷ್ಟಕ್ಕೆ ಸುಮ್ನಾಗೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟು ಬಿಡ್ತಾರೆ ಆ ರೌಡಿಗಳು. ಇನ್ನು ಈ ಮುತ್ತುಗೆ ಮೆಗಲಾಯಿ ಅಂತ ಒಬ್ರು ಲವರ್ ಕೂಡ ಇದ್ದಾರೆ. ಅವ್ರನ್ನ ಲವ್ ಮಾಡ್ತಾ ಮಾಡ್ತಾ ಇನ್ನೊಂದು ಹುಡುಗಿ ಜೊತೆನೂ ಓಡಾಡ್ತಿರ್ತಾರೆ. ಸೊ ಮೆಗಲಾಯಿ ರಾಯನ್ಗೆ ಈ ವಿಚಾರವನ್ನ ಕಂಪ್ಲೇಂಟ್ ಮಾಡ್ತಾರೆ. ರಾಯನ್ ಹೇಳ್ತಾರೆ ಅವಳಿಗೆ ಯಾಕೋ ನೀನ್ ಫೇತ್ಫುಲ್ ಆಗಿಲ್ಲ, ಅಷ್ಟು ಒಳ್ಳೆ ಹುಡುಗಿ ನಿಂಗೆ ಸಿಗೋದಿಲ್ಲ, ನೆತ್ತಗ ಅವಳ ಜೊತೆ ಇರೋದನ್ನ ಕಲ್ತ್ಕೋ ಅಂತ. ಸರಿ, ಅವತ್ ರಾತ್ರಿ ಎಲ್ರೂ ಮನೆಯಲ್ಲಿ ಊಟ ಮಾಡಿ ಮಲಗ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಶೇಖರ್ ಮನೆ ಹತ್ರ ಬಂದಿದ್ದಾರೆ. ರಾಯನ್ಗೆ ಹೇಳ್ತಾರೆ ರಾತ್ರಿ ಬಾರ್ ನಲ್ಲಿ ಒಂದು ಕಿರಿಕ್ ಆಗೋಯ್ತು. ಯಾರೋ ಒಂದಷ್ಟು ಜನ ನಮ್ಮ ಫುಡ್ ಅಂಗಡಿಯನ್ನ ಮಾರ್ತೀರಾ ಅಂತ ಕೇಳ್ಕೊಂಡು ಬಂದಿದ್ರು. ಅವ್ರ ಜೊತೆ ಮುತ್ತು ಕಿರಿಕ್ ಮಾಡ್ಕೊಂಡ್ಬಿಟ್ಟ. ಅವ್ರ ತಲೆಗೆ ಬಿಯರ್ ಬಾಟಲ್ ನಲ್ಲಿ ಹೊಡೆದ್ಬಿಟ್ಟ. ಆ ಹುಡುಗರೆಲ್ಲ ದೊಡ್ಡ ರೌಡಿ ದೊರೈ ಕಡೆಯವರು. ಸೊ ಬಾ ದೊರೈಗೆ ಈ ವಿಚಾರವನ್ನ ತಿಳಿಸಿ ಕ್ಷಮೆ ಕೇಳೋಣ, ಇಲ್ಲ ಅಂದ್ರೆ ವಿಚಾರ ದೊಡ್ಡದಾಗಬಹುದು ಅಂತ. ಸರಿ, ಈಗ ದೊರೈ ಹತ್ರ ಹೋಗಿ ಮಾತನ್ನ ಆಡೋಣ ಅಂತ ಹೊರಡ್ತಾರೆ ಶೇಖರ್ ಮತ್ತೆ ರಾಯನ್ ಇಬ್ರು. ಇನ್ನು ದೊರೈ ಮನೆಯಲ್ಲಿ ಸೇತು ಅನ್ನುವ ಮತ್ತೊಬ್ಬ ರೌಡಿ ಬಂದು ಮಾತಾಡ್ತಿದ್ದಾರೆ ದೊರೈ ಜೊತೆ. ಈ ದೊರೈ ಅಂಡ್ ಸೇತು ಈ ಏರಿಯಾದ 2 ದೊಡ್ಡ ರೌಡಿಗಳು, ಬೇಸಿಕಲಿ ಅಪೋನೆಂಟ್ ಗ್ಯಾಂಗ್ ಗಳು. ದೊರೈ ಸೇತು ಅವ್ರ ಅಪ್ಪನ ಸಾಯಿಸ್ಬಿಟ್ಟಿದ್ದಾರೆ. ಸೊ ಸೇತುಗೆ ದೊರೈ ಮೇಲೆ ದ್ವೇಷ ಇದೆ. ಆದ್ರೆ ಹಿಂಗೆ ಜಗಳ ಆಡ್ಕೊಂಡಿದ್ರೆ ಯಾರು ಬದುಕೋಕೆ ಸಾಧ್ಯ ಇಲ್ಲ ಅಂತ ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡು ಏರಿಯಾವನ್ನ ಹಂಚ್ಕೊಂಡು ತಂಪಾಡಿಗೆ ತಾವ್ ರೌಡಿಸಂ ಮಾಡ್ಕೊಂಡಿದ್ದಾರೆ. ಏರಿಯಾದಲ್ಲಿ ಹಫ್ತಾ ವಸೂಲಿ ಮಾಡೋದು, ಬೂಟ್ ಲೆಗ್ಗಿಂಗು, ಬೇಜಾನ್ ತರಲೆಗಳೆಲ್ಲ ಇವರಿಬ್ಬರು ಅಡಿಯಲ್ಲೇ ಇದೆ. ಇನ್ನು ಈ ಸೇತು ವಿಚಾರಕ್ಕೆ ಬರೋದಾದ್ರೆ ಈತನಿಗೆ 2 ಹೆಂಡತಿಯರು. ದೊಡ್ಡ ಹೆಂಡತಿ ಒಂದ್ ಮನೆಯಲ್ಲಿ ಇದಾರೆ, ಸಣ್ಣ ಹೆಂಡತಿ ಇನ್ನೊಂದ್ ಮನೆಯಲ್ಲಿ ಇದಾರೆ. ದೊಡ್ಡ ಹೆಂಡತಿಗೆ ಈತ ಸಣ್ಣ ಹೆಂಡತಿ ಮನೆಗೆ ಹೋಗ್ತಿರೋದು ಇಷ್ಟ ಇಲ್ಲ. ಈಗ ಇವರಿಬ್ರು ಮತ್ತೆ ದೊರೈ ಮನೆಯಲ್ಲಿ ಸೇರಿದ್ದಾರೆ. ಸೇತು ಅಂಡ್ ದೊರೈ ಮಾತಾಡ್ಕೊಳ್ತಿದ್ದಾರೆ. ನಾವು ಕಾಂಪ್ರಮೈಸ್ ಹೆಂಗ್ ಮಾಡ್ಕೊಂಡಿದೀವೋ ಅದರ ನಿಯಮದ ಪ್ರಕಾರ ನಡೆಯೋಣ. ಇದ್ರ ಒಪ್ಪಂದ ಇದ್ರೂ ಸಹ ನನ್ನ ಬಿಸ್ನೆಸ್ಗೆ ಅಂದ್ರೆ ಸೇತು ಬಿಸ್ನೆಸ್ಗೆ ದೊರೈ ಅವರ ಹುಡುಗರು ಕೈ ಹಾಕ್ತಿದ್ದಾರೆ. ಇದೆಲ್ಲ ಬೇಡ, ನಿಯಮಬದ್ಧವಾಗಿರೋಣ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ದೊರೈ ಕೂಡ ಒಪ್ಕೊಳ್ತಾರೆ. ಸರಿ, ಸೇತು ಆ ಕಡೆ ಹೋದ್ಮೇಲೆ ಶೇಖರ್ ಅಂಡ್ ರಾಯನ್ ಇಬ್ರು ಬರ್ತಾರೆ ದೊರೈ ಹತ್ರ. ನೆನ್ನೆ ಒಂದು ಕಿರಿಕ್ ಆಗ್ಬಿಟ್ಟಿದೆ, ನನ್ನ ತಮ್ಮ ನಿಮ್ ಹುಡುಗರ ಜೊತೆ ಗಲಾಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ದೊರೈ ಹೇಳ್ತಾರೆ ನನ್ಗೆ ಗೊತ್ತು, ತಲೆ ಹೊಡೆದಾಕಿದ್ದ ನಿನ್ ತಮ್ಮ, ನಿನ್ ಮುಖ ನೋಡ್ಕೊಂಡ್ ಬಿಡ್ತಿದ್ದೀನಿ ಅವನ್ನ. ಈ ತರ ಗಲಾಟಿ ಇನ್ನೊಂದ್ಸಲ ಆದ್ರೆ ನನ್ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಹೋಗು ಮನೆಗೆ ಅಂತ ಕಳಿಸ್ತಾರೆ ರಾಯನ್. ಸರಿ, ಅಲ್ಲಿಂದ ಶೇಖರ್ ಮತ್ತೆ ರಾಯನ್ ಇಬ್ರು ಮನೆ ಹತ್ರಕ್ಕೆ ಬರ್ತಾರೆ. ಆಗ
ಆಗ ತಂಗಿ ದುರ್ಗಾ ಹೇಳ್ತಾಳೆ ಮುತ್ತುನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ರು ಅಂತ. ಸರಿ, ಈಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಗೊತ್ತಾಗತ್ತೆ ಮುತ್ತು ಮೇಲೆ ಆ ರೌಡಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಾರಣದಿಂದ ಅರೆಸ್ಟ್ ಮಾಡಲಾಗಿದೆ ಅಂತ. ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಈ ಕೇಸನ್ನ ವಾಪಸ್ ತಗೊಳ್ಬೇಕು, ಅದನ್ನು ತಲೆ ಹೊಡೆದು ಹಾಕಿಸ್ಕೊಂಡವನಲ್ಲ ಅವನ ಹತ್ರ ಹೋಗಿ ಮಾತಾಡಪ್ಪ ಅಂತ. ರಾಯನ್ ಈಗ ಹಾಸ್ಪಿಟಲ್ಗೆ ಹೋಗ್ತಾರೆ. ಪ್ಲೀಸ್ ನನ್ನ ತಮ್ಮನ ವಿರುದ್ಧ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೇಳ್ತಾರೆ. ಆ ರೌಡಿಗಳು ಒಪ್ಪೋದಿಲ್ಲ. ಅವ್ನ್ ಜೀವನದವರೆಗೂ ಜೈಲ್ ನಲ್ಲಿ ಕೊಳಿಬೇಕು, ಹಂಗು ಮಾಡ್ತೀನಿ ಅಂತ ಹೆದರಿಸ್ತಾರೆ. ಸೊ ರಾಯನ್ ಕೋಪ ನೆತ್ತಿಗೆ ಹತ್ತು ಬಿಡುತ್ತೆ. ಅಲ್ಲೇ ಇರುವ ಒಂದು ಚೇರ್ ಅನ್ನ ಎಳ್ಕೊಂಡು ಆ ರೌಡಿ ಹತ್ರಕ್ಕೆ ಬಂದು ಹೇಳ್ತಾರೆ, ಇನ್ ಕೇಸ್ ವಾಪಸ್ ತಗೊಂಡ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಜೈಲ್ ನಲ್ಲಿ ಇರೋದು ಅವನಲ್ಲ, ಬಟ್ ನಾನೇನು ಮಾಡ್ತೀನಿ ಅಂದ್ರೆ ನಾಳೆವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಕೇಸ್ ವಾಪಸ್ ತಗೊಂಡ್ಲಿಲ್ಲ ಅಂದ್ರೆ ನೀನ್ ಎಲ್ಲಿದ್ರು ಬಿಡೋದಿಲ್ಲ, ನೀನ್ ಕತ್ತನ್ನ ಕತ್ತರಿಸಿ ನಾನೇ ಜೈಲ್ಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಇದರಿಂದ ಹೆದರ್ಕೊಂಡ ರೌಡಿ ಕೇಸನ್ನ ವಾಪಸ್ ತಗೊಳ್ತಾನೆ. ಮುದು ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಹೋಗ್ಬೇಕಾದ್ರೆ ತಮ್ಮನಿಗೆ ಚೆನ್ನಾಗಿ ಬೈತಾರೆ, ನಿನ್ಗೆ ಒಬ್ಬ ತಮ್ಮ ಇದ್ದಾನೆ, ತಂಗಿ ಇದ್ದಾಳೆ, ಇದನ್ನೆಲ್ಲ ಮರ್ತು ಬಿಟ್ಟು ಈ ರೌಡಿಸಂ ಮಾಡೋಕ್ ಕೇಳ್ತಿದ್ಯಾ, ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ಸರಿ ಇರೋದಿಲ್ಲ. ಈ ಕಡೆ ದೊರೈ ಅಂಡ್ ಸೇತು ಅವರ ಚಲನವಲನವನ್ನ ಕಮಿಷನರ್ ಸರ್ಗುನಂ ದೂರದಿಂದಲೇ ಗಮನಿಸ್ತಿದ್ದಾರೆ. ಇವರಿಬ್ಬರ ನಡುವೆ ಹೇಗಾದ್ರೂ ಮಾಡಿ ಜಗಳ ತಂದಿಡಬೇಕು, ಇವರಿಬ್ರು ಅವರವರೇ ಹೊಡೆದಾಡ್ಕೊಂಡು ಸಾಯೋ ತರ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಇವ್ರಿಗೆ ಯಾಕೆ ಇಷ್ಟೊಂದು ದ್ವೇಷ ಇವರಿಬ್ಬರ ಮೇಲೆ ಅಂದ್ರೆ ಕಮಿಷನರ್ ಸರ್ಗುನಂ ಅವರ ಅಪ್ಪನ್ನ ಈ ರೌಡಿಗಳು ಸೇರ್ಕೊಂಡು ಸುಟ್ ಹಾಕ್ಬಿಟ್ಟಿರ್ತಾರೆ. ಆ ಕೋಪಕ್ಕೆ ಎರಡು ರೌಡಿಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ ಬಂದಿದ್ದಾರೆ ಕಮಿಷನರ್. ಸರಿ, ಈ ಕಡೆ ಶೇಖರ್ ಅವರು ತಂಗಿ ದುರ್ಗಾಗೆ ಒಂದು ಸಂಬಂಧವನ್ನ ತಂದಿದ್ದಾರೆ. ಮದುವೆ ಮಾಡಿಸ್ಬೇಕು ಇವ್ರಿಗೆ ಅಂತ ಎಲ್ಲರೂ ರೆಡಿ ಆಗಿದ್ದಾರೆ. ಇನ್ನು ಕಾಲೇಜ್ ನಲ್ಲಿ ಚಿಕ್ಕ ತಮ್ಮ ಮಣಿ ಕಾಲೇಜ್ ಪ್ರೆಸಿಡೆಂಟ್ ಎಲೆಕ್ಷನ್ ಇಂದ ಹಿಂದೆ ಸರಿದಿಲ್ಲ. ಇವರ ಅಪೋನೆಂಟ್ ಆಗಿ ನಿಂತಿರೋರು MLA ಮಗ. ಸೊ ಇವರಿಬ್ಬರ ನಡುವೆ ಆಗಾಗ ಕಿರಿಕ್ ಆಗ್ತಿರುತ್ತೆ. ಎಷ್ಟು ಹೆದರ್ಸಿದ್ರು ಮಣಿ ಎಲೆಕ್ಷನ್ ಇಂದ ಹಿಂದೆ ಸರಿತಿಲ್ಲ ಅಂತ ಲೋಕಲ್ ಪೊಲೀಸರನ್ನ ಕರೆಸಿ ಮಣಿಗೆ ಹೆದರಿಸ್ತಾನೆ MLA ಮಗ. 24 hours ಟೈಮ್ ವಾಪಸ್ ತಗೊಂಡ್ಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಈ ವಿಚಾರವನ್ನ ಹೋಗಿ ತನ್ನ ಅಣ್ಣ ರಾಯನ್ಗೆ ಹೇಳ್ತಾರೆ ಮಣಿ. ರಾಯನ್ ರಿಯಾಕ್ಟ್ ಮಾಡೋಕೆ ಮುಂಚೆನೆ ಮದ್ಯದ ಅಣ್ಣ ಮುತ್ತು ಅಡ್ಡ ಬರ್ತಾರೆ. ಅಣ್ಣ, ಒಂದಷ್ಟು ಹುಡುಗರ್ನ ಕರ್ಕೊಂಡೋಗಿ ಕಾಲೇಜ್ ನಲ್ಲಿ ಏನ್ ನಡೀತಿದೆ ಅಂತ ವಿಚಾರಿಸ್ಕೊಂಡು ಬರ್ತೀನಿ, ಅತಿ ಆಗ್ಬಿಟ್ಟಿದೆ MLA ಮಗಂದು ಅಂತ ಎಗರಾಡ್ತಿರ್ತಾರೆ. ಆಗ ರಾಯನ್ ಬಾಯಿ ಮುಚ್ಚು ಅಂತ ಹೇಳ್ತಾರೆ. ಜೊತೆಗೆ ಈ ಪೊಲಿಟಿಕ್ಸ್ ಎಲ್ಲ ನಮ್ಗಲ್ಲ, ಗಲಾಟೆಗಳೆಲ್ಲ ನಮ್ಗಲ್ಲ, ನಾಳೆ ನಿನ್ನ ನಾಮಿನೇಷನ್ ಅನ್ನ ವಾಪಸ್ ತಗೋ, ಎಲೆಕ್ಷನ್ ಗೆ ನಿಲ್ಬೇಡ ಅಂತ ಹೇಳಿ ಕಳಿಸ್ತಾರೆ. ಮಣಿ ಫುಲ್ಲು ಊರ್ಕೊಂತಾರೆ. ಮುತ್ತು ಹೇಳ್ತಾರೆ, ನೀನು ದೊಡ್ಡಣ್ಣ ಹತ್ರ ಹಾಕೋದೆ, ನನ್ನ ಹತ್ರ ಬಂದಿದ್ರೆ ನಾನು ಈ ಇಶ್ಯೂನ ಸಾಲ್ವ್ ಮಾಡ್ತಿರ್ಲಿಲ್ವಾ ಅಂತ. ಎನಿಹೌ ಮಣಿ ದೊಡ್ಡಣ್ಣ ಮಾತಿಗೆ ಬೆಲೆ ಕೊಟ್ಟು ನಾಮಿನೇಷನ್ ವಾಪಸ್ ತಗೊಳ್ತಾರೆ. MLA ಮಗ ಎಲೆಕ್ಷನ್ ಈಸಿಯಾಗಿ ಗೆದ್ಬಿಡ್ತಾರೆ. ಬಟ್ ಅಣ್ಣ ಸಪೋರ್ಟ್ ಮಾಡ್ಲಿಲ್ಲ ಅಂತ ಆ ನೋವು ಹಂಗೆ ಇದೆ ಮಣಿಗೆ. ಈ ಕಡೆ ಸೇತು ದೊಡ್ಡ ಹೆಂಡತಿ ಮನೇಲಿ ಇದ್ದಾರೆ. ದೊಡ್ಡ ಹೆಂಡತಿ ಹೇಳ್ತಿದ್ದಾರೆ, ಯಾವಾಗ್ಲೂ ಚಿಕ್ಕ ಹೆಂಡತಿ ಮನೇಲಿ ಇರ್ತೀಯ, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ. ಸೊ ಅವಳ ಜೊತೆ ಜಗಳ ಕಾಯ್ಕೊಂಡು ಸೇತು ಮನೆಯಿಂದ ಚಿಕ್ಕ ಹೆಂಡತಿ ಮನೆ ಕಡೆಗೆ ಹೋಗ್ತಾವ್ರೆ. ಆಗ ಇವರ ಮೇಲೆ ಮತ್ತೊಂದು ರೌಡಿಗಳ ಗ್ಯಾಂಗ್ ಬಂದು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ ಗ್ಯಾಂಗ್ ಒಂದಿಬ್ರು ಮೂವರು ಸಾಯ್ತಾರೆ. ಸೇತು ಕಡೆಯವ್ರಿಗೂ ಸ್ವಲ್ಪ ಜನಕ್ಕೆ ಏಟ್ ಆಗುತ್ತೆ. ಬಟ್ ಸೇತು ಹೇಗೋ ಎಸ್ಕೇಪ್ ಆಗ್ತಾರೆ. ಅಟ್ಯಾಕ್ ಮಾಡಿದ ಜನಗಳು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೇತು ಅನ್ಕೊಳ್ತಾನೆ ಈ ಅಟ್ಯಾಕ್ ಅನ್ನ ಮಾಡಿಸಿರೋದು ದುರೈ ಅಂತ. ಬಟ್ ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಟ್ಯಾಕ್ ಮಾಡಿಸಿರೋದು ಆ ಸೂಪರಿಡೆಂಟ್ ಆಫ್ ಪೊಲೀಸು ಅಂತ. ಬೇಸಿಕಲಿ ಇವರಿಬ್ಬರ ನಡುವೆ ಜಗಳ ತಂದಿಕ್ಕೋಸ್ಕರ ಒಂದಷ್ಟು ಜನಗಳಿಗೆ ದುಡ್ಡು ಕೊಟ್ಬಿಟ್ಟು ಅಟ್ಯಾಕ್ ಮಾಡಿಸಿದ್ದಾರೆ. ಈಗ ಆ ಜನಗಳೆಲ್ಲ ದುಡ್ಡು ತಗೊಳ್ಳಿಕ್ಕೆ ಅಂತ ಸೂಪರಿಡೆಂಟ್ ಆಫ್ ಪೊಲೀಸ್ ಹತ್ರ ಹೋಗ್ತಾರೆ. ಅಲ್ಲಿ ಅವರಿಗೆ ದುಡ್ಡು ಕೊಟ್ಬಿಟ್ಟು ಪೊಲೀಸ್ ಏನ್ ಮಾಡ್ತಾರೆ, ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯ್ಸಾಕ್ತಾರೆ. ಇವರೆಲ್ಲ ಲೂಸ್ ಎಂಡ್ಸ್, ನಮ್ಮ ಮೇಲೆ ಬಾಯಿ ಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ. ಬೈದವೆ ಪೊಲೀಸ್ ಕಮಿಷನರ್ ಪಾತ್ರಧಾರಿ ಪ್ರಕಾಶ್ ರೈ. ಈಗ ಪ್ರಕಾಶ್ ರೈ ಅನ್ಕೊಂಡಂತೇನೆ ಸೇತು ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಾನೆ, ದುರೈ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತಾ ಅವನನ್ನ ಬಿಡೋದು ಬೇಡ ಅಂತ. ಈ ಕಡೆ ದುರ್ಗಾ ನೋಡೋಕೆ ಗಂಡಿನ ಕಡೆಯವ್ರು ಬಂದಾರೆ. ಗಂಡು ಗೌರ್ಮೆಂಟ್ ಕೆಲಸ ಅಂತೆ, ಈ ಕಾರಣದಿಂದ ಲಂಚ ಕೇಳ್ತಾವ್. ಲಂಚ ಅಲ್ಲ, ಅದೇನದು ವರದಕ್ಷಿಣೆ ಕೇಳ್ತಾವ್ನೆ. ಏನ್ ವರದಕ್ಷಿಣೆ ಕೊಡ್ತೀರಾ ಅಂತ. ಬ್ಯಾಂಕಲ್ಲಿ ಸ್ವಲ್ಪ ದುಡ್ಡಿದೆ, ಆ ದುಡ್ಡನ್ನು ಕೊಡ್ತೀವಿ, ಜೊತೆಗೆ ನಮ್ಮ ಫಾಸ್ಟ್ ಫುಡ್ ಅಂಗಡಿಯಲ್ಲಿ ಒಳ್ಳೆ ಸಂಪಾದನೆ ಆಗಿದೆ, ಅದನ್ನ ದುರ್ಗಾ ಹೆಸರಿಗೆ ಬರಿತೀವಿ ಅಂತ ರಾಯನ್ ಹೇಳ್ಬಿಡ್ತಾರೆ. ಸೊ ಖುಷಿಯಾಗಿ ಗಂಡಿನ ಕಡೆಯವರು ಮದ್ವೆಗೆ ಒಪ್ಕೊಳ್ತಾರೆ. ಅವತ್ ರಾತ್ರಿ ತಮ್ಮಂದಿರು ಹೇಳ್ತಾರೆ, ಅಲ್ಲಣ್ಣ ದುಡ್ಡು ಕೊಡೋದೇನೋ ಸರಿ, ಬಟ್ ಅವನಿಗೆ ವರದಕ್ಷಿಣೆ ರೂಪದಲ್ಲಿ ನಮ್ಮ ಅಂಗಡಿನೂ ಕೊಟ್ಬಿಟ್ರೆ ನಾವೇನ್ ತಿನ್ನೋದು, ನಮ್ಮನ್ನು ಒಂದ್ಸಲ ಕನ್ಸಲ್ಟ್ ಮಾಡ್ಬೇಕಿತ್ತಲ್ವಾ ನೀನ್ ಅವ್ರಿಗೆ ಮಾತ್ ಕೊಡೋಕ್ ಮುಂಚೆ ಅಂತ. ಅಂಡ್ ದುರ್ಗಾನು ಹೇಳ್ತಾಳೆ, ಅವ್ರಿಗೆಲ್ಲ ನೀವು ಅಂಗಡಿ ಕೊಡೋದೆಲ್ಲ ಮಾಡಿದ್ರೆ ನನಗ್ ಮದ್ವೆನೇ ಬೇಡ, ನಾನು ನಿಮ್ಮ ಮೇಲೆ ಇರ್ತೀನಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಅಂತ. ರಾಯನ್ಗೆ ಕೋಪ ಬರುತ್ತೆ, ಈಗೆಲ್ಲ ದೊಡ್ಡವ್ರು ಆಗ್ಬಿಟ್ಟಿದ್ದೀರಲ್ಲ, ನಾವ್ ಈ ಊರಿಗೆ ಬಂದಾಗ ಏನಿತ್ತು ನಮ್ಗೆ, ಫಾಸ್ಟ್ ಫುಡ್ ಅಂಗಡಿನೇ ಇತ್ತಾ, ಹಂಗೂ ಜೀವನ ಮಾಡ್ಲಿಲ್ವಾ, ಇವಾಗ ಫಾಸ್ಟ್ ಫುಡ್ ಅಂಗಡಿ ಇಲ್ಲ ಅಂದ್ರೆ ಇನ್ನೊಂದು ಅಂಗಡಿ ಇಡೋಣ, ತಂಗಿ ಮದ್ವೆ ಇಂಪಾರ್ಟೆಂಟ್, ಹೋಗಿ ಎಲ್ರು ಮಲ್ಗಿ ಅಂತ ಬೈದ್ ಕಳಿಸ್ಬಿಡ್ತಾರೆ. ಈಗ ತಮ್ಮಂದಿರು ಚೆನ್ನಾಗಿ ಊರ್ಕೊಂಡಿದ್ದಾರೆ. ಮುತ್ತು ಅಂತೂ ಹೆವಿ ಊರ್ಕೊಂಡಿದ್ದಾನೆ. ಅದೇ ಬೇಜಾರ್ನಲ್ಲಿ ಬೆಳಗ್ಗೆ ಎದ್ದು ಹೋಗ್ತಿದ್ದಾನೆ ಬಾರ್ ಹತ್ರಕ್ಕೆ. ಆಗ ಮೆಘಲಾಯಿ ಅವ್ರ ಅಪ್ಪ ಬಂದ್ಬಿಟ್ಟು, ಏನ್ ನೀನ್ ತಂಗಿಗಾದ್ರೆ ಗೌರ್ಮೆಂಟ್ ಕೆಲಸ ನೋಡ್ತಿದ್ಯಂತೆ, ನನ್ನ ಮಗಳನ್ನ ನೀನಿಗ್ ಕೊಡ್ಬೇಕಾ, ನೀನ್ ಪುಂಡ್ ಪೋಕ್ರಿ ತರ ಅಲಿತಿದ್ಯಾ, ಒಂದು ನೆಟ್ಟಿಗಿರೋ ಪ್ರೈವೇಟ್ ಕೆಲಸನೂ ಇಲ್ಲ, ನಿನ್ಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯನ, ನಾನು ಬದುಕಿರೋವರೆಗೂ ನಿನ್ಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಬೈಸಿದ್ದಾರೆ. ಇದಕ್ಕೆ ಕೋಪ ಮಾಡ್ಕೊಂಡು ಮುತ್ತು ಅವ್ರ ಮಾವ ಫ್ಯೂಚರ್ ಮಾವಂಗೆ ಹೊಡೆದ್ ಕಳಿಸ್ಬಿಡ್ತಾರೆ. ಅಂಡ್ ಅದೇ ಬೇಜಾರಲ್ಲಿ ಬಾರ್ಗೆ ಹೋಗ್ತಾರೆ ಕುಡಿಯೋಕೆ ಅಂತ. ಬಾರ್ಗೆ ಈಗ ಮೆಘಲಾಯಿ ಬರ್ತಾರೆ, ಏನೋ ನಮ್ಮ ಅಪ್ಪನ್ಗೆ ಹೊಡೆದಿ ಅಂತೆ, ನಾಚಿ ಆಗಲ್ವಾ ನಿನ್ಗೆ ದೊಡ್ಡವ್ರ ಮೇಲೆ ಕೈ ಮಾಡೋಕೆ ಅಂತ ಬೈತಾರೆ. ನಿಮ್ಮಪ್ಪ ತಲೆಲ್ಲ ಮಾತಾಡೋದ್ರು, ನಮ್ಮಣ್ಣ ನೋಡಿದ್ರೆ ಅಂಗಡಿನೆಲ್ಲ ತಂಗಿ ಕೊಡೋಕ್ ರೆಡಿ ಆಗೋನೆ, ನಾನ್ ಮಾತಾಡೋದೇ ತಪ್ಪ, ನನ್ ಮಾತಿಗೆ ಬೆಲೆನೇ ಇಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ. ಮೆಘಲಾಯಿ ಆಗ ಈತನ ಕಪ್ಪಾಳಕ್ಕೆ ಹೊಡೆದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಇದಕ್ಕೆ ಪ್ಯಾರಲಲ್ ಆಗಿ ಸೇತು ಪ್ಲಾನ್ ಮಾಡಿತಾನೆ.
ಅವತ್ತು ಬಾರ್ ನಲ್ಲಿ ದುರೈ ಮಗ ಬಂದು ಕುಡಿದು ಪಾರ್ಟಿ ಮಾಡ್ತಿದ್ದ ತಾನೆ, ಅವನನ್ನ ಎತ್ ಬಿಡೋಣ ಅಂತ. ಸೊ ಆ ಬಾರ್ ನಲ್ಲಿ ಈಗ ದುರೈ ಮಗ ಮತ್ತೆ ದುರೈ ಕಡೆಯ ರೌಡಿಗಳು ಇದಾರೆ, ಸೇತು ಕಡೆಯ ರೌಡಿಗಳು ಇದಾರೆ, ಜೊತೆಗೆ ಮುತ್ತು ಕೂಡ ಇದಾನೆ. ಮುತ್ತು ಕಪ್ಪಾಳಕ್ಕೆ ಅವಳು ಹೊಡೆದಿದ ತಕ್ಷಣ ಇವ್ರು ಯಾವ್ದೋ ಡಿಫ್ರೆಂಟ್ ಟಾಪಿಕ್ ಅನ್ನ ಮಾತಾಡ್ಕೊಂಡು ನಗ್ಲಿಕ್ ಶುರು ಮಾಡ್ತಾರೆ. ಮುತ್ತು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾನೆ, ಅವಳು ನನ್ ಕಪ್ಪಾಳಕ್ ಹೊಡೆದಿದ್ದಕ್ಕೆ ಇವರೆಲ್ಲ ನಗ್ತಾವ್ರೆ ಅಂತ. ಸೊ ಅವ್ರ ಜೊತೆ ಕಿರಿಕ್ ತೆಗಿತಾನೆ, ಯಾಕ್ರು ನಗ್ತಿದ್ದೀರಾ ಅಂತ. ಅವರೆಲ್ಲ ಹೇಳ್ತಾರೆ ನಾ ಬೇರೆ ಏನಕ್ಕೋ ನಗ್ತಿದೀವಿ ಬಿಡಪ್ಪ ಅಂತ. ಅದ್ರ ಮಾತಿಗೆ ಮಾತು ಬೆಳೆದು ಮುತ್ತು ಅಂಡ್ ದೊರೈ ಕಡೆಯವರು ಹೊಡೆದಾಡೋಕ್ ಶುರು ಮಾಡ್ತಾರೆ. ಸಿಕ್ಕಿದ್ದೆ ಚಾನ್ಸು ಅಂತ ಸೇತು ಕಡೆಯವ್ರು ಕೂಡ ಸೇರ್ಕೊಳ್ತಾರೆ. ಎಲ್ರು ಹಂದಿ ನಾಯಿಗಳ ತರ ಕಚ್ಚಾಡ್ತಾವ್ರೆ. ಆ ಕಡೆಯವ್ರು ಈ ಕಡೆಯವ್ರಿಗೆ ಚಾಕು ಹಾಕ್ತಾವ್ರೆ, ಈ ಕಡೆಯವ್ರು ಆ ಕಡೆಯವ್ರಿಗೆ ಚಾಕು ಹಾಕ್ತಾವ್ರೆ. ಜೊತೆಗೆ ಮುತ್ತು ಹೊಟ್ಟೆಗೆ ಕೂಡ ಯಾರೋ ಚಾಕು ಹಾಕ್ಬಿಡ್ತಾರೆ. ಈ ಗ್ಯಾಪ್ ನಲ್ಲಿ ಮುತ್ತು ದುರೈ ಮಗನ ಸಾಯಿಸೇ ಬಿಡ್ತಾನೆ. ಬೈ ದ ವೇ ಮುತ್ತು ಗೊತ್ತಿಲ್ಲ ಆಯ್ತಾ ದುರೈ ಮಗ ಅಂತ, ಯಾಕಂದ್ರೆ ಆತ ಇದುವರೆಗೂ ಫಾರಿನ್ ನಲ್ಲಿ ಓದ್ತಿದ್ದ, ಈಗ ತಾನೆ ಇಂಡಿಯಾಗ್ ಬಂದಿದ್ದಾನೆ. ಸರಿ, ದುರೈ ಮಗನನ್ನ ಸಾಯಿಸಿದ ನಂತರ ಬಾರ್ ನಿಂದ ಈಚೆಗೆ ಬರ್ತಾನೆ. ಬಟ್ ರಕ್ತ ಎಷ್ಟೊಂದು ಹೋಗಿರೋದ್ರಿಂದ ಈಚೆ ಇರುವ ಕಸದ ತೊಟ್ಟಿ ಒಳಗ್ ಬಿದ್ದು ಬಿಡ್ತಾನೆ. ಸರಿ, ಈಗ ಬಾರ್ ನಲ್ಲಿ ಎಷ್ಟೊಂದು ಜನಗಳ ಹೆಣ ಬಿದ್ದಿದೆ. ಬೈ ದ ವೇ ಪೊಲೀಸರು ಇವರ ಚಲನವಲನಗಳನ್ನೆಲ್ಲ ಗಮನಿಸ್ತಿದ್ದಾರೆ. ಅವರೇ ಅಲ್ವೇ ತಂದಿಕ್ಕಿರೋದು ಇವರೆರಡು ಗ್ಯಾಂಗ್ ನ ನಡುವೆ. ಪೊಲೀಸರು ಬಾರ್ ನ ಒಳಗಡೆ ಬಂದು ಯಾರ್ಯಾರು ಅರ್ಧಂಬರ್ಧ ಬದುಕಿದಾರೋ ಅವ್ರನ್ನು ಸಾಯಿಸಾಕ್ಬಿಡ್ತಾರೆ. ಈ ಗಲಾಟೆ ಇನ್ನು ಜಾಸ್ತಿ ಆಗ್ಲಿ, ಎರಡು ಕಡೆಯವ್ರು ಹೊಡೆದಾಡ್ಕೊಂಡು ಸಾಯ್ಲಿ ಅಂತ ಪೊಲೀಸರು ಖುಷಿ ಖುಷಿಯಾಗಿ ಅರ್ಧಂಬರ್ಧ ಬದುಕಿರೋರ್ನು ಸಾಯಿಸ್ತಾವ್ರೆ. ಜೊತೆಗೆ ಕಮಿಷನರ್ಗೆ ಕಸದ ತೊಟ್ಟಿ ಒಳಗಡೆ ಬಿದ್ದಿರುವ ಮುತ್ತು ಸಹ ಕಾಣ್ತಾರೆ. ಅವ್ರದ್ದು ಒಂದು ಫೋಟೋ ತಗೊಂಡು ಇವರು ಪೊಲೀಸ್ ಸ್ಟೇಷನ್ಗೆ ವಾಪಸ್ ಹೋಗ್ತಾರೆ. ಈ ಕಡೆ ಅವತ್ ರಾತ್ರಿ ತುಂಬಾ ಲೇಟ್ ಆದ್ರೂ ಮುತ್ತು ಮನೆಗೆ ಬಂದಿಲ್ಲ, ಮಳೆ ಬೇರೆ ಬರ್ತಿದೆ, ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಸೊ ರಾಯನ್ನು ಮತ್ತೆ ಚಿಕ್ಕ ತಮ್ಮ ಮಣಿ ಇಬ್ರು ಸೇರ್ಕೊಂಡು ಮುತ್ತುನ ಹುಡ್ಕೋಕ್ ಹೋಗ್ತಾರೆ. ಹುಡುಕ್ತಿರ್ಬೇಕಾದ್ರೆ ಮಣಿಗೆ ಕಸದ ತೊಟ್ಟಿಯಲ್ಲಿ ಬಿದ್ದಿರುವ ಮುತ್ತು ಸಿಗ್ತಾರೆ. ಮುತ್ತುನ ಕರ್ಕೊಂಡು ಮನೆಗ್ ಬರ್ತಾರೆ. ಮನೆಯಿಂದ ದುರ್ಗಾ ರಾಯನ್ಗೆ ಕಾಲ್ ಮಾಡ್ತಾಳೆ, ಅಣ್ಣ ಸಿಕ್ಕಿದ, ಮನೆಗ್ ಕರೆ ತಂದವನೇ ಮಣಿ, ನೀನು ವಾಪಸ್ ಬರೋಣ ಅಂತ. ಸರಿ ಅಂತ ಹೇಳಿ ರಾಯನ್ ಮನೆಗೆ ವಾಪಸ್ ಹೋಗ್ತಾರೆ. ರಾಯನ್ ಮನೆಗೆ ಬಂದ ಮೇಲೆ ಕುಡಿದ ಮತ್ತಿನಲ್ಲಿರುವ ಮುತ್ತು ಜಂಬ ಕೊಚ್ಕೊಳ್ತಿದ್ದಾನೆ. ಬಾರ್ ನಲ್ಲಿ ನನ್ನ ಮೇಲೆ ಯಾರೋ ಕೈ ಮಾಡಿದ್ರು, ಎಲ್ಲರನ್ನ ಕೊಚ್ಚ ಹಾಕಿದೀನಿ ಅಂತ. ರಾಯನ್ ಅವ್ರಿಗೆ ಅತೀವ ಕೋಪ ಬರುತ್ತೆ. ಬಾಯಿ ಮುಚ್ಕೊಂಡು ತೆಪ್ಪಗ್ ಮನೇಲಿ ಇರೋಕಾಗಲ್ವಾ, ತಿಂದು ಬಿತ್ಕೊಳಕ್ ಆಗಲ್ವಾ, ಅಲ್ಲೋಗಿ ಏನೇನೋ ಕಿರಿಕ್ ಮಾಡ್ತೀಯ ಅಂತ. ಅಷ್ಟರಲ್ಲಿ ಇವ್ರಿಗೆ ಶೇಖರ್ ಅವರ ಕಾಲ್ ಬರುತ್ತೆ. ಬಾರ್ ನಲ್ಲಿ ದೊರೈ ಮಗನ ಯಾರೋ ಸಾಯಿಸ್ಬಿಟ್ಟಿದಾರಂತೆ, ಇಲ್ಲಿ ದೊಡ್ಡ ಗಲಾಟೆ ಆಗಿದೆ ಅಂತ. ರಾಯನ್ಗೆ ಫ್ಲಾಶ್ ಆಗುತ್ತೆ, ದುರ್ಗಾಗೂ ಫ್ಲಾಶ್ ಆಗುತ್ತೆ, ಈ ಮುತ್ತುನೇ ಕೊಲೆ ಮಾಡಿರ್ಬಹುದು ಅವರನ್ನ ಅಂತ. ಫುಲ್ಲು ಟೆನ್ಷನ್ ಆಗುತ್ತೆ. ಇನ್ನೊಂದಷ್ಟು ಬೈತಾರೆ ಮುತ್ತುಗೆ. ಅಷ್ಟರಲ್ಲಿ ದೊರೈ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾನೆ ರಾಯನ್ ಅವ್ರಿಗೆ. ರಾಯನ್ ಕಾಲ್ ಪಿಕ್ ಮಾಡ್ತಾರೆ. ದೊರೈ ಹೇಳ್ತಾನೆ, ನಾಳೆ ಬೆಳಗ್ಗೆವರೆಗೂ ನಿನಗೆ ಟೈಮ್ ಕೊಡ್ತೀನಿ, ನಿನ್ನ ತಮ್ಮ ಮುತ್ತುನ ಕರ್ಕೊಂಡು ಬಂದು ನನ್ನ ಮನೆಗೆ ಬಿಡು, ಇಲ್ಲ ಅಂದ್ರೆ ನಮ್ಮ ಹುಡುಗರನ್ನ ಕಳಿಸಿ ನಿಮ್ಮ ಮನೇಲಿ ಇರೋರನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ. ಆ ಕಡೆ ದುರೈ ಮನೆಯಲ್ಲಿ ದುರೈ ಮಗ ಸತ್ತೋಗಿದ್ದಾನೆ ಅಂತ ಎಲ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ. ದುರೈ ಅತೀವ ಕೋಪ ಮಾಡ್ಕೊಂಡವನೆ, ಮುದು ಹೆಂಗೆ ನನ್ನ ಮಗನ ಸಾಯಿಸ್ತಾ ಅಂತ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವರ ಮನೆಯಲ್ಲಿ ಕರೆಂಟ್ ಹೋಗುತ್ತೆ. ಜನರೇಟರ್ ಆನ್ ಮಾಡೋಕೆ ಪುಡಿ ರೌಡಿಗಳೆಲ್ಲ ಹೋಗ್ತಾರೆ ಹೊರಗಡೆ. ಆಗ ರೌಡಿಗಳ ಆರ್ತನಾದ ಕೇಳುತ್ತೆ ದೊರೈಗೆ. ಏನಾಗ್ತಿದೆ ನೋಡ್ರು ಅಂತ ಮತ್ತೊಂದಷ್ಟು ರೌಡಿಗಳನ್ನ ಕಳಿಸ್ತಾರೆ. ಅಷ್ಟರಲ್ಲಿ ಮನೆಯ ಒಳಗಡೆ ರಾಯನ್ ಎಂಟ್ರಿ ಆಗತ್ತೆ. ರಾಯನ್ ಹಿಂದೆ ಮುದುಗಂಡು ಮಣಿ ಕೂಡ ಇದ್ದಾರೆ. ರಾಯನ್ ಎಲ್ಲಾ ರೌಡಿಗಳಿಗೂ ಹೊಡಿತಾವ್ರೆ. ಅಂಡ್ ದುರೈಗೆ ಹೇಳ್ತಾರೆ, ನನ್ನ ಮನೆಗೆ ನುಗ್ಗಿ ನನ್ನ ತಮ್ಮ ತಂಗಿಯರನ್ನೇ ಸಾಯಿಸ್ತೀನಿ ಅಂತ ಅವಾಜ್ ಹಾಕ್ತೀಯ, ಇನ್ನ ನಿನ್ನ ಬಿಟ್ಟಿದ್ರೆ ಸರಿ ಹೋಗುತ್ತಾ ಅಂತ ಹೇಳಿ ಎಲ್ಲಾ ರೌಡಿಗಳಿಗೂ ಹೊಡೆದು ದುರೈ ಹತ್ರಕ್ಕೆ ಬರ್ತಾರೆ. ದುರೈ ಹೇಳ್ತಾನೆ, ನಾನ್ ನಿನ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದೀನಿ, ನಿನ್ ತಮ್ಮ ಮಿಸ್ಟೇಕ್ ಮಾಡ್ದಾಗೆಲ್ಲ ಅದನ್ನ ಕ್ಷಮಿಸಿದೀನಿ, ಆ ನಿಯತ್ಗಾದ್ರೂ ನನ್ನನ್ನು ಬಿಡು ಅಂತ. ಬಟ್ ಬಿಟ್ರೆ ಕಡೆಗೆ ಬಂದು ನಮ್ಮನ್ನೇ ಸಾಯಿಸ್ತೀಯ ನೀನು ಅಂತ ಹೇಳಿ ರಾಯನ್ ದೊರೈನು ಕೂಡ ಚುಚ್ಚಿ ಸಾಯಿಸ್ಬಿಡ್ತಾರೆ. ಮನೆಗೆ ಬಂದ್ಮೇಲೆ ಮುತ್ತುಗೆ ಚೆನ್ನಾಗಿ ಬೈತಾರೆ. ನಾವ್ ಇಷ್ಟು ದಿನ ಎಷ್ಟು ನೆಮ್ಮದಿಯಾಗಿದ್ವಿ, ಈಗ ಮತ್ತೆ ನಮ್ಮ ಕೈನೆಲ್ಲ ರಕ್ತ ಮಾಡಿದ್ಯಾ ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಬಿದ್ದ ವಿಧವಲ್ಲ ಹೆಣಗಳು, ಅದ್ರಲ್ಲಿ ನೀನು ಒಬ್ಬನಾಗಿದ್ದೆ ಅಂತ. ಈ ಕಡೆ ಸೇತುಗೆ ಖುಷಿಯಾಗಿದೆ ದೊರೈ ಸತ್ತೋದ ಅಂತ. ಆದ್ರೆ ಮತ್ತೊಂದ್ ಕಡೆ ತಲೆ ಕೆಟ್ಟೋಗಿದೆ. ನಾನು ದುರೈ ಮಗನನ್ನ ಸಾಯಿಸ್ಲಿಕ್ಕೆ ನಮ್ಮ ಹುಡುಗರನ್ನ ಕಳಿಸ್ದೆ, ಆದ್ರೆ ಆ ಹುಡುಗರು ವಾಪಸ್ ಬಂದೇ ಇಲ್ಲ. ಬಟ್ ದುರೈ ಮಗ ಸತ್ತೋದ, ದುರೈ ಮಗನ ಜೊತೆಗೆ ದುರೈ ಕೂಡ ಸತ್ತೋದ. ಇದ್ರರ್ಥ ಯಾವ್ದೋ ಮೂರನೇ ಗ್ಯಾಂಗ್ ಆಪರೇಟ್ ಮಾಡ್ತಿರ್ಬೇಕು. ಯಾರದು ಮೂರನೇ ಗ್ಯಾಂಗು, ಯಾರು ಇವರನ್ನೆಲ್ಲ ಸಾಯಿಸಿದ್ದು ಅಂತ ಕಂಡು ಹಿಡಿಬೇಕು ಅಂತ ನಿರ್ಧಾರ ಮಾಡಿದ್ರು ಸೇತು ಅವರು. ಈ ಕಡೆ ದುರ್ಗಾದು ಮದುವೆಯ ದಿನ ಸೆಟ್ ಆಗತ್ತೆ. ಅಂಗಡಿ ಕೊಟ್ಟು ಬ್ಯಾಂಕ್ ಅಲ್ಲಿರುವ ಸೇವಿಂಗ್ಸ್ ಅನ್ನೆಲ್ಲ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಇನ್ನೂ 5 ಲಕ್ಷ ಎಕ್ಸ್ಟ್ರಾ ದುಡ್ಡು ಬೇಕಾಗಿದೆ. ಈ ದುಡ್ಡನ್ನ ಎಲ್ಲಿಂದ ತರೋದು? ಮುತ್ತು ಐಡಿಯಾ ಕೊಡ್ತಾನೆ, ಹೇಗಿದ್ರು ದೊರೈನ ಸಾಯಿಸ್ಬಿಟ್ಟಿದೀವಲ್ಲ, ದೊರೈದು ಹಫ್ತಾ ಬಿಸ್ನೆಸ್, ಹಾಳು ಮುಳ್ ಬಿಸ್ನೆಸ್ ನೆಲ್ಲ ನಾವೀಗ ಶುರು ಹಚ್ಕೊಳ್ಳೋಣ, ನಮ್ಮ ಪರವಾಗಿ ವಹಿಸ್ಕೊಳ್ಳೋಣ, ಚೆನ್ನಾಗಿ ದುಡ್ಡು ಬರುತ್ತೆ ಅಂತ. ರಾಯನ್ ಚೆನ್ನಾಗಿ ಬೈತಾರೆ, ಅದೆಂಗೋ ಹೊಟ್ಟೆ ತಿಂತೀಯ ಈ ಬಾಯಿನಲ್ಲಿ, ಅದೆಂಗೋ ಹೊಟ್ಟೆಗೆ ಅನ್ನ ತಿಂತೀಯ ಈ ಬಾಯಿನಲ್ಲಿ, ನಿಯತ್ತಾಗಿ ಸಂಪಾದನೆ ಮಾಡಿದ್ರು ಅವ್ರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡೋದು ನೋಡ್ತಿದ್ಯಾ. ರಾತ್ರಿ ಆದ್ರೆ ನಿದ್ದೆ ಬರ್ತಿಲ್ಲ ನನ್ಗೆ, ಎಷ್ಟೊಂದ್ ಜನ ಸಾಯಿಸ್ಬಿಟ್ವಿ, ಇದು ಪೊಲೀಸರಿಗೆ ಗೊತ್ತಾದ್ರೆ ಹೆಂಗೆ, ಮುತ್ತುಗೆ ಸೇತುಗೆ ಗೊತ್ತಾದ್ರೆ ಹೆಂಗೆ, ನಮ್ ಫ್ಯಾಮಿಲಿ ಗತಿ ಏನು ಅಂತ. ನೀನ್ ನೋಡಿದ್ರೆ ಕುತ್ಕೊಂಡು ಚೆನ್ನಾಗಿ ತಿಂತಿದ್ಯಾ ಅಂತ ಅವಮಾನ ಮಾಡ್ತಾರೆ. ಜೊತೆಗೆ 1 ಪೈಸಾ ದುಡಿಯೋದಿಲ್ಲ ನೀನು, ನನಗೆ ಗೊತ್ತಿದೆ ನನ್ನ ತಂಗಿ ಮದ್ವೆ ಮಾಡೋದು ಹೇಗೆ ಅಂತ, ಮಾತಾಡ್ಬೇಡ ನೀನು ಅಂತ ಬೈತಾರೆ. ಈಗ ಮನೆಯಲ್ಲಿರುವ ಒಡವೆಗಳನ್ನೆಲ್ಲ ಅಡ ಇಟ್ಬಿಟ್ಟು 5 ಲಕ್ಷ ದುಡ್ಡನ್ನು ಹೊಂದಿಸೋದು ಅಂತ ಡಿಸೈಡ್ ಮಾಡ್ತಾರೆ ರಾಯನ್. ಆ ಕಡೆ ಸೇತು ಕಡೆಯವರು ಕಂಡು ಹಿಡಿದು ಬಿಟ್ಟಿದ್ದಾರೆ ಯಾರು ಕೊಲೆ ಮಾಡಿದ್ದು ದುರೈ ಮಗನನ್ನ ಅಂತ. ಸೊ ಬೇಸಿಕಲಿ ಮುತ್ತು ದುರೈ ಮಗನ ಕೊಲೆ ಮಾಡ್ತಾ ಮುತ್ತುನ ರಕ್ಷಿಸಕ್ಕೋಸ್ಕರ ಮುತ್ತುನ ಅಣ್ಣ ದುರೈನ ಕೊಲೆ ಮಾಡ್ದ ಅಂತ ಗೊತ್ತಾಗಿದೆ.
ಸೊ ಸೇತು ಕಡೆಯವರು ರಾಯನ್ಗೆ ಕಾಲ್ ಮಾಡಿ ಅವಾಜ್ ಹಾಕ್ತಾರೆ, ನಾಳೆ ಬೆಳಗ್ಗೆ ಸೇತು ಅಣ್ಣ ನಿನ್ನ ನೋಡ್ಬೇಕಂತೆ, ಅಲ್ಲಿಗೆ ಬಾ, ಇಲ್ಲಾಂದ್ರೆ ನಾವೇ ಬಂದ್ ಎತ್ತಾಕೊಂಡು ಹೋಗಿವಿ ಅಂತ. ಸೊ ರಾಯನ್ ಡೈರೆಕ್ಟ್ ಹೋಗ್ತಾರೆ ಸೇತುದು ಆಫೀಸ್ಗೆ. ಸೇತು ಕೇಳ್ತಾರೆ, ನೀನೇನಾ ಹೊಡೆದಿದ್ದು ದೊರೈನ, ನೀನ್ ಒಬ್ನೇ ಹೊಡ್ದ ಇಲ್ಲ ಗ್ಯಾಂಗ್ ಕರ್ಕೊಂಡು ಹೋಗಿ ಹೊಡ್ದ ಅಂತ. ರಾಯನ್ ಹೇಳ್ತಾರೆ, ಅಯ್ಯೋ ನಾನ್ ಯಾರನ್ನು ಹೊಡಿಲಿಲ್ಲ, ನಾನೊಬ್ಬ ಸಾಧಾರಣ ಫಾಸ್ಟ್ ಫುಡ್ ವರ್ಕರು, ನನ್ಗೆ ಕೊಲೆ ಮಾಡೋದೆಲ್ಲ ಗೊತ್ತಿಲ್ಲ ಅಂತ. ಸೇತು ಹಂಗೂ ಬಿಡೋದಿಲ್ಲ, ಬಾಬಾ ನನ್ ಜೊತೆ ಸೇರ್ಕೊಂಡ್ಬಿಡು, ನೀನ್ ಒಳ್ಳೆ ಬಲಶಾಲಿ ಶಕ್ತಿಶಾಲಿ ಸೈನ್ಯವನ್ನ ನಾನು ಕೊಡ್ತೀನಿ, ಎಲ್ಲವನ್ನ ಕಂಟ್ರೋಲ್ ಮಾಡೋಣ ಅಂತ. ಬಟ್ ರಾಯನ್ ಕೇಳೋದಿಲ್ಲ, ನೋ 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 ನಾನ್ ಕೊಲೆ ಮಾಡಿಲ್ಲ ಅಂತ. ಇಲ್ಲ ನೀನೇ ಕೊಲೆ ಮಾಡಿದ್ಯಾ ಅಂತ ಸೇತು. ಆಗ ರಾಯನ್ಗೆ ಕೋಪ ಬರುತ್ತೆ, ಅಣ್ಣ ನಾನು ಹೇಳ್ತಿಲ್ವಾ ನಾನು ಕೊಲೆ ಮಾಡಿಲ್ಲ ಅಂತ, ಇನ್ಫ್ಯಾಕ್ಟ್ ನಾನು ದೊರೈನೇ ಕೊಲೆ ಮಾಡಿದೀನಿ ಅಂದ್ರೆ ಇನ್ನ ನಿನ್ನ ಕೊಲೆ ಮಾಡೋದು ನನಗೇನು ಕಷ್ಟ ಅಲ್ಲ. ಬಟ್ ನಾನು ಕೊಲೆ ಮಾಡಿದ್ನ ಇಲ್ಲ ತಾನೆ, ಆಗಿದ್ಮೇಲೆ ದೊರೈನು ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಇವರ ಮಾತನ್ನ ಕೇಳಿ ಸ್ಟನ್ ಆಗ್ಬಿಡ್ತಾರೆ ಸೇತು. ರಾಯನ್ ಹೋದ್ಮೇಲೆ ತನ್ನ ಚೇಲಾಗಳಿಗೆ ಹೇಳ್ತಾರೆ, ಇಂತ ಸ್ಟ್ರಾಂಗ್ ಮನುಷ್ಯರು ಇಲ್ಲ ನಮ್ ಜೊತೆ ಇರ್ಬೇಕು, ಇಲ್ಲ ಅಂದ್ರೆ ಬದುಕೆ ಇರಬಾರ್ದು, ಹೇಗಾದ್ರೂ ಮಾಡಿ ಇವನ ಮೇಲೆ ಸ್ಕೆಚ್ ಹಾಕಿ ಇವನನ್ನು ಮುಗಿಸ್ಬಿಡಿ ಅಂತ. ಸೊ ನೆಕ್ಸ್ಟ್ ನೈಟ್ ಸೇತು ಕಡೆಯ ಚೇಲಾಗಳು ರಾಯನ್ನ ಹೊಡಿಯೋಕೆ ಅಂತ ಸ್ಕೆಚ್ ಹಾಕಿ ಆತನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಬಟ್ ಒಬ್ಬೊಬ್ರನ್ನೇ ರಾಯನ್ ಸಾಯಿಸ್ತಾರೆ. ಸೇತು ಕಡೆಯಲ್ಲಿ ಒಬ್ಬನೇ ಒಬ್ಬ ಮಾತ್ರ ಎಸ್ಕೇಪ್ ಆಗಿ ಸೇತು ಹತ್ರಕ್ಕೆ ಓಡೋಗ್ತಾನೆ. ಈ ಕಡೆ ರಾಯನ್ ಬಂದು ಶೇಖರ್ಗೆ ಹೇಳ್ತಾರೆ, ಆ ಸೇತು ಕೂಡ ನನ್ನನ್ನು ಸಾಯಿಸೋಕೆ ಅಟ್ಯಾಕ್ ಮಾಡ್ದ, 7-8 ಜನ ನಾನು ಸಾಯಿಸಾಕಿದೀನಿ, ಇನ್ನ ನಮ್ಗೆ ಉಳಿಗಾಲ ಇಲ್ಲ, ಸೇತುನ ಮುಗಿಸೋವರೆಗೂ ನಮ್ಮ ಫ್ಯಾಮಿಲಿ ಸೇಫ್ ಆಗಿರೋದಿಲ್ಲ, ಸೊ ದುರ್ಗಾದು ಮದುವೆಗೆ ಮುಂಚೆನೆ ಸೇತುನ ಹೊಡೆದಾಕ್ಬೇಕಣ ಅಂತ. ಶೇಖರ್ ತಲೆ ಚಚ್ಕೊಂತಾರೆ, ಏನೋ ಇದು ನಿಮ್ಮ ಅವತಾರ ಅಂತ. ಬಟ್ ರಾಯನ್ ಸೇತುನ ಮುಗಿಸೋಕೆ ರೆಡಿ ಆಗ್ಬಿಡ್ತಾರೆ. ಈ ಕಡೆ ಪೊಲೀಸರಿಗೂ ತಲೆ ಕೆಟ್ಟಿದೆ, ದುರೈ ಕಡೆಯವ್ರು ಸತ್ತೋದ್ರು, ದುರೈ ಮಗ ಸತ್ತೋದ, ಕಡೆಗೆ ಸೇತು ಕಡೆಯವರು ಎಷ್ಟೊಂದ್ ಜನ ಸಾಯ್ತಿದ್ದಾರೆ. ಅದರತ್ತ ಇವರಿಬ್ಬರನ್ನ ಯಾರು ಸಾಯಿಸಿರ್ಬೋದು, ಮೂರನೇ ಗ್ಯಾಂಗ್ ಯಾವ್ದಾದ್ರು ಇದೆಯಾ ಅಂತ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅವ್ರಿಗೆ ನೆನಪಾಗುತ್ತೆ ಮುತ್ತುದು ಫೋಟೋ. ಸೊ ಮುತ್ತು ಬಗ್ಗೆ ವಿಚಾರ ಮಾಡಿದಾಗ ಗೊತ್ತಾಗತ್ತೆ, ಮುತ್ತು ಮೇಲೂ ಕೆಲವೊಂದು ಪೆಟ್ಟಿ ಕೇಸ್ಗಳಿದಾವೆ, ಮುತ್ತುಗೆ ಒಬ್ಬ ತಮ್ಮ ಒಬ್ಬ ಅಣ್ಣ ತಂಗಿ ಎಲ್ಲ ಇದಾರೆ ಅಂತ. ಈ ಕಡೆ ಸೇತು ಫುಲ್ ಹೆದರ್ಕೊಂಡಿದ್ದಾನೆ, ರಾಯನ್ ನನ್ನ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ. ಸೊ ಬಾಡಿ ಗಾರ್ಡ್ ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆ ಕಡೆ ಮೇಘಲಾಯಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ. ಮುತ್ತುಗೆ ಹೇಳ್ತಾಳೆ, ಈಗ ಪ್ರೆಗ್ನೆಂಟ್ ಆಗಿದ್ದೀನಿ ನಾನು, ನೀನ್ ಅಪ್ಪ ಆಗ್ತಿದ್ಯಾ, ಈಗಾದ್ರೂ ಜವಾಬ್ದಾರಿ ತಗೋ, ಒಂದ್ ಕೆಲಸ ಹುಡ್ಕು ಅಂತ. ಮುತ್ತು ಎಲ್ಲಾ ಕಡೆ ಕೆಲಸ ಹುಡ್ಕೋಕೆ ಶುರು ಮಾಡ್ತಾರೆ. ಬಟ್ ಯಾರು ಕೆಲಸ ಕೊಡೋಕೆ ರೆಡಿ ಇಲ್ಲ, ನಮ್ಗೆ ಕೆಲಸ ಇಲ್ಲ, ನಿನ್ಗೆಲ್ಲಪ್ಪ ಕೊಡೋದು ಅಂತವ್ರೆ. ಈ ಕಡೆ ಸೇತುನ ಫಾಲೋ ಮಾಡ್ತಾ ರಾಯನ್ ಅವರು ನಾನು ಒಬ್ನೇ ಸೇತುನ ಹೊಡಿತೀನಿ ಅಂತ ರೆಡಿ ಆಗೋರೆ. ದುರ್ಗಾ ಮದುವೆಯ ಹಿಂದ್ಲ ದಿನ ಸೇತುನ ಹೊಡಿಯೋದು ಅಂತ ರಾಯನ್ ಸ್ಕೆಚ್ ಹಾಕೋರೆ. ಸೇತುನ ಫಾಲೋ ಮಾಡ್ಕೊಂಡು ಸೇತು ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಗೊತ್ತಾಗುತ್ತೆ ಮನೆಯಲ್ಲಿ ದುರ್ಗಾನ ಎಳ್ಕೊಂಡು ಬಂದು ಕಟ್ ಹಾಕಿದ್ದಾರೆ ಸೇತು ಕಡೆಯವರು ಅಂತ. ಸೊ ಬೇಸಿಕಲಿ ಸೇತು ಕಡೆಯವರು ರಿವರ್ಸ್ ಸ್ಕೆಚ್ ಹಾಕಿದ್ದಾರೆ, ರಾಯನ್ ನ ಟ್ರ್ಯಾಪ್ ಮಾಡಿದ್ದಾರೆ ಸೇತು ಮನೆಯಲ್ಲಿ. ತಂಗಿಯನ್ನ ಬಿಡಿಸ್ಕೊಳ್ಳೋಕೆ ಅಂತ ಒಳಗಡೆ ಹೋಗ್ತಾರೆ ರಾಯನ್. ಈಗ ಅವರನ್ನ ಸುತ್ತುವರೆದು ಸೇತು ಕಡೆಯವರು ಹೊಡಿಯೋಕ್ ಶುರು ಮಾಡ್ತಾರೆ. ಅಣ್ಣ ತಂಗಿ ಇಬ್ರು ಫೈಟ್ ಮಾಡಿ ತಂಗಿಯನ್ನ ಕಾಂಪೌಂಡ್ ಹಾರಿಸ್ತಾರೆ. ಅಣ್ಣ ಅಂಡಲ್ಲಿರುವ ರೌಡಿಗಳಿಗೆಲ್ಲ ಒಬ್ಬೊಬ್ಬರಾಗಿ ಹೊಡಿತಿದ್ದಾರೆ. ಕಾಂಪೌಂಡ್ ಹಾರಿದ ತಂಗಿಯನ್ನ ಆಟೋದಲ್ಲಿ ಬಂದು ಸೇತು ಕಡೆಯ ವ್ಯಕ್ತಿಗಳು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ತಂಗಿಯನ್ನ ರಕ್ಷಣೆ ಮಾಡೋಕೆ ಅಂತ ರಾಯನ್ ಎಲ್ಲ ರೌಡಿಗಳಿಗೆ ಹೊಡಿತಾ ಆಟೋದ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಇವರು ತಮ್ಮ ಮುತ್ತು ಮತ್ತೆ ಮಣಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಮುತ್ತು ಅಂಡ್ ಮಣಿಗೆ ಎಳ್ಲಿಕ್ಕೆ ಹೋಗ್ತಾರೆ. ರಾಯನ್ ದುರ್ಗನ ಎತ್ತಾಕೊಂಡು ಹೋಗ್ಬಿಟ್ರು ಆಟೋದಲ್ಲಿ ಅಂತ. ಅಷ್ಟರಲ್ಲಿ ರೌಡಿಗಳೆಲ್ಲ ಮುತ್ತು ಅಂಡ್ ಮಣಿಗೆ ಹೇಳ್ತಾರೆ, ಸಾಯಿಸ್ರೋ ಅಣ್ಣ ಹೇಳಿದ್ ಇವನನ್ನ ಸಾಯಿಸ್ಲಿ ಅಂತಾನೆ, ಬೇಗ ಸಾಯಿಸ್ರು ಅಂತ. ರಾಯನ್ಗೆ ಕನ್ಫ್ಯೂಸ್ ಆಗತ್ತೆ, ನನ್ನ ತಮ್ಮಂದಿರು ಸೇತುಗೆ ಕೆಲಸ ಮಾಡ್ತಿದಾರ ಅಂತ ತಲೆ ಕೆಟ್ಟೋಗುತ್ತೆ. ತಮ್ಮಂದಿರಿಗೂ ಕನ್ಫ್ಯೂಷನ್ ಇದೆ, ಸೇತು ಯಾಕೆ ನಮ್ಮ ಅಣ್ಣನ ಕೊಲೆ ಮಾಡೋಕೆ ಕಳ್ಸೋ ನಮ್ಮನ್ನ ಅಂತ. ಎನಿವೆ ಥಿಂಕ್ ಮಾಡೋಕೆಲ್ಲ ಟೈಮ್ ಇಲ್ಲ ಅಂತ ರಾಯನ್ ಏನ್ ಮಾಡ್ತಾರೆ, ತಮ್ಮಂದಿರು ನಿಂತವ್ರೆಲ್ಲ ಆ ಕಡೆ ಓಡಿ ಬರ್ತಿದ್ದಾರೆ ದುರ್ಗಾನ ರಕ್ಷಣೆ ಮಾಡೋಣ ನಡೀರು ಅಂತ ಹೇಳಿಕೆ. ಆದ್ರೆ ಇತ್ತ ನಮ್ಗೆ ಹೊಡಿಯೋಕೆ ಬರ್ತಿದ್ದಾನೆ ಅಂತ ಮುತ್ತು ಅವ್ರ ಅಣ್ಣನ್ಗೆನೆ ಚುಚ್ಚಿಬಿಡ್ತಾನೆ. ಆಗ ಹಿಂದೆಯಿಂದ ಮತ್ತೊಂದಷ್ಟು ರೌಡಿಗಳು ಚುಚ್ಚೋಕ್ ಬಂದವ್ರೆ, ಅವ್ರಿಗೆಲ್ಲ ಹೊಡಿತಾರೆ ರಾಯನ್. ಹೊಡೆದಾದ್ಮೇಲೆ ಮತ್ತೆ ತಮ್ಮಂದಿರ ಬಳಿಗೆ ಓಡ್ ಬರ್ತಿದ್ದಾರೆ, ಮತ್ತೆ ಚುಚ್ಚೋಕ್ ಬರ್ತಾವನೆ ಅಂತ ಈಗ ಚಿಕ್ಕ ತಮ್ಮ ಮಣಿ ಚುಚ್ಚಿಬಿಡ್ತಾನೆ ಅವ್ರ ಅಣ್ಣಂಗೆ. ಅಣ್ಣಂದ್ರಿಗೆ ಚುಚ್ಚಿಬಿಟ್ಟು ಇವ್ರಿಗೆ ಭಯ ಆಗ್ಬಿಡುತ್ತೆ, ಚಾಕುನ ಬಿಟ್ಬಿಟ್ಟು ಅಲ್ಲಿಂದ ಓಡ್ಬಿಡ್ತಾರೆ. ರಾಯನ್ಗೆ ಸಿಕ್ಕಾಪಟ್ಟೆ ಗಾಯ ಆಗಿರೋದ್ರಿಂದ ಅಲ್ಲೇ ಬಿದ್ದ್ಬಿಡ್ತಾರೆ. ನಂತರ ಅಲ್ಲಿಗೆ ದುರ್ಗಾ ಬರ್ತಾರೆ. ದುರ್ಗಾಗೆ ನಡೆಯೋಕೆ ಆಗ್ತಿಲ್ಲ. ಆಗ ನಮ್ಗೆ ಅರ್ಥ ಆಗುತ್ತೆ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಆ ರೌಡಿಗಳು ಬಿಟ್ಟಿದ್ದಾರೆ ಅಂತ. ಅಲ್ಲಿಗೆ ಬಂದ ದುರ್ಗಾ ರಾಯನ್ನ ನೋಡಿ ತುಂಬಾ ಬೇಜಾರಾಗ್ತಾರೆ. ಶೇಖರ್ಗೆ ಕಾಲ್ ಮಾಡಿ ರಾಯನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ಗೆ ಸೇರಿಸಿದ್ರೆ ಇಲ್ಲೂ ಇವ್ರ ಮೇಲೆ ಅಟ್ಯಾಕ್ ಆಗೋ ಸಂಭವ ಇದೆ ಅಂತ ಯಾವ್ದೋ ಒಂದು ಅಂಗಡಿಗೆ ಕರ್ಕೊಂಡೋಗಿ ಇವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಈ ಕಡೆ ಮಣಿ ಅಂಡ್ ಮುತ್ತು ಇಬ್ರು ಸೇತು ಹತ್ರ ಹೋಗಿದ್ದಾರೆ. ಅಣ್ಣ ನೀವು ಕೊಲೆ ಮಾಡು ಅಂತ ಹೇಳಿದ್ ನಮ್ಮ ಅಣ್ಣನ ಅಣ್ಣ, ನಾವು ಅವನಿಗೆ ಚುಚ್ಚಿಬಿಟ್ವಿ ಕಣ್ಣಣ್ಣ ಅಂತ. ಸೇತು ನಾಟಕ ಆಡ್ತಾನೆ, ಅಯ್ಯೋ ಹೌದಾ ನನಗೆ ಗೊತ್ತೇ ಇರ್ಲಿಲ್ವಲ್ಲ, ಅವ್ನ್ ದೊಡ್ಡ ರೌಡಿ ಅಂತ ಕಂಡ್ರು, ಆತ ನಮ್ಮನ್ನ ಸಾಯಿಸೋಕ್ ಬಂದಿದ್ನಂತ ಕಂಡ್ರು, ಅದಕ್ಕೆ ನಿಮ್ಮನ್ನ ಕಳಿಸ್ತೇವೆ ಅವನನ್ನ ಸಾಯಿಸೋಕೆ ಅಂತ. ಆಗ ನಮ್ಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಮುತ್ತು ಕೆಲಸ ಹುಡುಕ್ತಿದ್ದಾಗ ಸೇತು ಕಡೆಯವರು ಬಂದು ಮುತ್ತುಗೆ ಕೆಲಸ ಕೊಡ್ತಾರೆ, ಕೈ ತುಂಬಾ ದುಡ್ಡು ಕೊಡ್ತಾರೆ, ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾರೆ. ಸೇತು ಕೂಡ ನನ್ನ ತಮ್ಮ ಇದ್ದಂಗೆ ಅಂತ ಆಕಾಶಕ್ಕೆ ಹತ್ತಿಸ್ತಾನೆ ಮುತ್ತುನ. ಈ ಕಾರಣದಿಂದ ಮುತ್ತು ಮಣಿನೂ ಕರ್ಕೊಂಡು ಹೋಗ್ತಾನೆ, ಒಳ್ಳೆ ದುಡ್ಡು ಕೊಡ್ತಾರೆ ಸೇತು, ಬಾ ಅವ್ರ ಜೊತೆ ಕೆಲಸ ಮಾಡೋಣ ಅಂತ. ಅಂಡ್ ಅವತ್ತು ರಾತ್ರಿ ಸೇತು ಹೇಳಿ ಕಳಿಸಿರ್ತಾರೆ, ಯಾರೋ ಒಬ್ಬ ದೊಡ್ಡ ರೌಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ ಬರ್ತಿದಾನಂತೆ, ನೀವು ಹೋಗಿ ಅವನನ್ನ ಸಾಯಿಸ್ಬಿಡಿ ಅಂತ. ಅದಕ್ಕೋಸ್ಕರ ಹೋಗಿರ್ತಾರೆ. ದೊಡ್ಡ ರೌಡಿ ಯಾರು ಅಂತ ಗೊತ್ತಿರೋದಿಲ್ಲ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ ನಮ್ಮ ಅಣ್ಣನೇ ಅಂತ. ಸೇತು ಹೇಳ್ತಾನೆ,
ಹೇಳ್ತಾನೆ ಹೋಗ್ಲಿ ಬಿಡ್ರು ಆಗಿದ್ದಾಗೋಯ್ತು, ನಿನ್ ತಂಗಿ ಮದ್ವೆ ಇದೆಯಲ್ಲ ನಾಳೆ ಅದನ್ನ ನೋಡ್ಕೊ ಹೋಗಿ ಅಂತ. ಇಬ್ರು ಮನೆಗೆ ಹೋಗಿ ಕುಡಿತಾ ಏನೇನೆಲ್ಲ ಅಧ್ವಾನ ಆಗೋಯ್ತು ಅಂತ ಡಿಸ್ಕಸ್ ಮಾಡ್ಸಿದಾರೆ. ಆಗ ಶೇಖರ್ ಈ ವಿಚಾರವನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ. ಡೈರೆಕ್ಟ್ ತಂಗಿಗೆ ಹೋಗಿ ಇದನ್ನ ಹೇಳ್ತಾರೆ. ತಂಗಿ ಹೆವಿ ಕೋಪ ಮಾಡ್ಕೊಂತಾರೆ ಮುತ್ತು ಅಂಡ್ ಮಣಿ ಮೇಲೆ. ನನ್ ದೊಡ್ಡ ಅಣ್ಣನ್ಗೆ ಚುಚ್ಚಿದೀರಾ, ನನ್ ಕೈಗೆ ಸಿಕ್ಕಿದ್ರೆ ಎಲ್ಲರನ್ನು ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಅವತ್ತಿನ ಬೆಳಗ್ಗೆಗೆ ಮದ್ವೆ ಇದೆ. ಮದ್ವೆ ಮಂಟಪದಲ್ಲಿ ಹುಡುಗಿನೇ ಇಲ್ಲ. ಈ ಕಾರಣದಿಂದ ಮದ್ವೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ದುರ್ಗಾ ಎಲ್ಲೋದ್ಲು ಅಂತ ಹುಡ್ಕೊಂಡು ಮುತ್ತು ಅಂಡ್ ಮಣಿ ಶೇಖರ್ ಹತ್ರಕ್ ಹೋಗ್ತಾರೆ. ಶೇಖರ್ ಹೇಳ್ತಾರೆ, ಯಾಕ್ರಪ್ಪ ಹುಡುಕ್ತಿದ್ದೀರಾ ದುರ್ಗಾನ? ಅವಳ ಹತ್ರಕ್ ಹೋದ್ರೆ ಅವಳು ನಿಮ್ಮನ್ನೆಲ್ಲ ಕತ್ರಸ್ ಹಾಕ್ಬಿಡ್ತಾಳೆ. ನಮ್ಗೆಲ್ಲ ಗೊತ್ತಾಗಿದೆ ನೀವ್ ಎಷ್ಟು ತರ್ಲೆ ಮಾಡಿದೀರಾ, ನಿಮ್ ಅಣ್ಣನ ಹೊಟ್ಟೆಗೆ ಚೂರಿ ಹಾಕಿದೀರಾ ಅಂತ. ಈಗ ನಮ್ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಬೇಡಿ, ತೆಬಗೆ ಕಣ್ಣು ಮರ್ಸ್ಕೊಂಡು ಇದ್ದು ಬಿಡಿ ಅಂತ ಹೇಳಿ ಕಳಿಸ್ತಾರೆ. ಈಗ ಇವರಿಬ್ರು ಅಲ್ಲಿಂದ ಡೈರೆಕ್ಟ್ ಸೇತು ಹತ್ರಕ್ ಹೋಗ್ತಾರೆ. ಎಲ್ಲರಿಗೂ ಗೊತ್ತಾಗ್ಬಿಡಿದೆ ಅಣ್ಣ, ನಮ್ಮ ಅಣ್ಣ ಎದ್ದು ಬಂದ್ರೆ ನಮ್ಮನ್ ಬಿಡ್ತಾನ ಹಂಗೆ ಹಿಂಗೆ ಅಂತ. ಆಗ ಸೇತು ಹೇಳ್ತಾನೆ, ಬಿಡಿ ಬಿಡಿ, ಬದುಕಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಶೇಖರ್ ಹೇಗಿದ್ರು ನಿಮ್ ಅಣ್ಣನ್ಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲ, ಅದ್ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ ನೋಡಿ ಆ ಜಾಗವನ್ನ ಅಟ್ಯಾಕ್ ಮಾಡಿ ನಿಮ್ಮ ಅಣ್ಣನ ಮುಗಿಸ್ಬಿಡೋಣ ಅಂತ. ಸೊ ಎಲ್ರು ಸೇರ್ಕೊಂಡು ಆ ಟ್ರೀಟ್ಮೆಂಟ್ ಕೊಡ್ತಿರುವ ಜಾಗವನ್ನ ಕಂಡು ಹಿಡಿತಾರೆ. ಒಂದಷ್ಟು ರೌಡಿಗಳು ಹೋಗಿ ರಾಯನ್ನ ಮುಗಿಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ಶೇಖರು ದುರ್ಗಾ ಇಬ್ರು ಸೇರ್ಕೊಂಡು ಆ ರೌಡಿಗಳಿಗೆಲ್ಲ ಹೊಡೆದು ರಾಯನ್ನ ಬಚಾವ್ ಮಾಡ್ತಾರೆ. ಇದಾಗಿ ನೆಕ್ಸ್ಟ್ 6 to 9 months ರಿಕವರ್ ಆಗ್ತಾರೆ ರಾಯನ್. ಸಖತ್ತಾಗಿ ಫಿಸಿಯೋಥೆರಪಿ ನಡೆಯುತ್ತೆ, ಎಕ್ಸರ್ಸೈಸ್ ಮಾಡ್ತಾರೆ, ಸ್ವಲ್ಪ ಬಲಶಾಲಿ ಆಗ್ತಾರೆ. ಈ ಗ್ಯಾಪ್ ನಲ್ಲಿ ಮುತ್ತುಗೆ ಮಗು ಕೂಡ ಆಗತ್ತೆ. ಅಂಡ್ ದುರ್ಗಾ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಮಚ್ ತಗೊಂಡು ಎಲ್ಲರನ್ನ ಕತ್ತರಿಸೋದ್ ಹೆಂಗೆ ಅಂತ. ರಾಯನ್ ಫುಲ್ ರಿಕವರ್ ಆದ್ಮೇಲೆ ಶೇಖರ್ನ ಕಳಿಸ್ತಾರೆ ಸೇತು ಹತ್ರಕ್ಕೆ. ನೋಡಪ್ಪ ಸೇತು, ರಾಯನ್ ರಿಕವರ್ ಆಗಿದ್ದಾರೆ. ಈಗ ಅವರಿಗೆ ನಿನ್ನ ಚೇಲ ಇದಾನಲ್ಲ ನೀನ್ ಹಿಂದೆ ನಿಂತ್ಕೊಂಡು ಅವನನ್ನ ಕಳಿಸ್ಬೇಕಂತೆ. ಯಾಕಂದ್ರೆ ಆತ ರಾಯನ್ನ ತಂಗಿಯನ್ನ ಅತ್ಯಾಚಾರ ಮಾಡಿದಾನೆ. ಅವನನ್ನ ಕಳಿಸಿದ್ರೆ ನೀನು ಬಚಾವಾಗ ಅಂತ. ನನ್ನೇರಿಯಾಗೆ ಬಂದು ನನ್ಗೆ ಆವಾಜ್ ಆಗ್ತಿದ್ಯಾ ಶೇಖರ್, ನಿನ್ನೇನ್ ಮಾಡ್ತೀನಿ ನೋಡು ಅಂತ ಹೇಳ್ತಿದ್ದಾನೆ ಸೇತು. ಅಷ್ಟರಲ್ಲಿ ರಾಯನ್ ಕಡೆಯಿಂದ ಒಂದು ಫೋನ್ ಬರುತ್ತೆ. ಫೋನ್ ನಲ್ಲಿ ಸೇತುನ ಎರಡನೇ ಹೆಂಡತಿ ಮಾತಾಡ್ತಿದ್ದಾಳೆ. ಅಯ್ಯೋ ನನ್ನ ಎತ್ತಾಕೊಂಡ್ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಟು ಬಿಡಿ ಅಂತ. ಈಗ ಶೇಖರ್ ಹೇಳ್ತಾರೆ, ನಾಳೆ ಬೆಳಗ್ಗೆ ಅವ್ರಿಗೂ ಟೈಮು, ಕಳಿಸಿದ್ರೆ ಬಚಾವಾದೇ, ಇಲ್ಲ ಅಂದ್ರೆ ಇಲ್ಲಿಗೆ ಬಂದು ಎಲ್ಲರಿಗೂ ಹೊಡೆದು ಹೋಗ್ತಾನೆ ರಾಯನ್ ಅಂತ. ಈಗ ಸೇತುಗೆ ತನ್ನ ಚೇಲಿನ ಮೇಲೆ ಕೋಪ ಬರುತ್ತೆ. ಹುಡ್ಗಿನ್ ಟಚ್ ಮಾಡ್ಬೇಡ ಅಂದ್ರೆ ಆಕೆಯ ಮೇಲೆ ಅತ್ಯಾಚಾರ ಮಾಡ್ಬಿಟ್ಟು ಬಂದಿದ್ಯಾ, ಹೋಗು. ಈಗ ರಾಯನ್ ಕರೀತಾವನೆ, ಸುಮ್ನೆ ಹೋಗ್ಬೇಡ, ಅದನ್ನ ಸಾಯಿಸ್ಬಿಟ್ಟು ಬಂದ್ರೆ ನಿನ್ನ ಸೇರಿಸ್ಕೊಳ್ತೀನಿ, ಇಲ್ಲ ಅಂದ್ರೆ ಹುಡ್ಕೊಂಡು ಬಂದ್ ನಾನ್ ನಿನ್ನ ಸಾಯಿಸ್ತೀನಿ ಅಂತ. ಸರಿ, ನೆಕ್ಸ್ಟ್ ಮಾರ್ನಿಂಗ್ ಸೇತು ಕಡೆಯವರು ಆ ಚೇಲನ ಕರ್ಕೊಂಡೋಗಿ ಬಿಡ್ತಾರೆ ರಾಯನ್ ಹತ್ರಕ್ಕೆ. ರಾಯನ್ ಕೂಡ ಯಾವ್ದೋ ಒಂದು ಮಾಲ್ ಹತ್ರಕ್ಕೆ ಎರಡನೇ ಹೆಂಡತಿನ ಬಿಟ್ಬಿಟ್ಟು ಈ ಚೇಲನ ಎತ್ತಾಕೊಂಡು ಹೋಗ್ತಾರೆ. ಎತ್ತಾಕೊಂಡು ಹೋಗಿ ಊರಿನ ಹೊರಭಾಗದಲ್ಲಿರುವ ಯಾವ್ದೋ ಒಂದು ಮನೆಯಲ್ಲಿ ದುರ್ಗಾ ಕೈಲಿ ಚೆನ್ನಾಗಿ ಹೊಡೆಸ್ತಾರೆ ಈತನಿಗೆ. ದುರ್ಗಾ ಈತನ ಕಾಲನ ಕತ್ತರಿಸ್ತಾರೆ. ಆತ ನೋವಿನಲ್ಲಿ ನರಳಾಡ್ತಿರ್ಬೇಕಾದ್ರೆ ನನ್ನ ಮುಖನೇ ನೀನು ಲಾಸ್ಟ್ ನೋಡ್ಬೇಕು ಅಂತ ಹೇಳಿ ಆತನ ಕತ್ತನ್ನು ಕತ್ತರಿಸ್ಬಿಡ್ತಾರೆ. ಈ ಕಡೆ ಮಣಿಗೆ ದೊಡ್ಡಣ್ಣನ ನೆನಪು ವಿಪರೀತ ಆಗ್ಬಿಟ್ಟಿದೆ. ದೊಡ್ಡಣ್ಣನ ಹತ್ರ ಹೋಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಶೇಖರ್ಗೆ ಕಾಲ್ ಮಾಡ್ತಾರೆ. ಅಣ್ಣ ಪ್ಲೀಸ್ ಒಂದ್ಸಲ ಮೀಟಿಂಗ್ ಅರೇಂಜ್ ಮಾಡಿಸಿ ಅಂತ. ಶೇಖರ್ ಸರಿ ಅಂತ ಹೇಳಿ ದುರ್ಗಾಗೆ ಹೇಳ್ಬಿಟ್ಟು ಅವ್ನಿಗೇನೋ ಮೀಟಿಂಗ್ ಬೇಕಂತೆ, ಅವ್ನು ಏನ್ ಹೇಳ್ತಾನೆ ಕೇಳ್ಕೊಂಡ್ ಬರ್ತೀನಿ ಕಣಮ್ಮ ಅಂತ. ದುರ್ಗಾ ಹೇಳ್ತಾರೆ, ಬೇಡ ರಾಯಣ್ಣಂಗೆ ಹೇಳೋದಕ್ಕೆ ಮುಂಚೆ ಹೋಗೋದು ಬೇಡ ಅಂತ. ಶೇಖರ್ ಕೇಳೋದಿಲ್ಲ, ಬರೀ ಮಾತಾಡ್ಕೊಂಡು ಬರ್ತೀನಿ ಏನಾಗಲ್ಲ ಅಂತ. ಬಟ್ ಮಣಿ ನಿಯತ್ತಾಗಿ ತನ್ನ ಅಣ್ಣನ ಮಾತಾಡ್ಸ್ಬೇಕು ಅಂತಿರ್ತಾನೆ. ಆದ್ರೆ ಮಣಿ ಮಾತನ್ನ ಸೇತು ಕೇಳಿಸ್ಕೊಂಡ್ಬಿಟ್ಟವನೆ. ಸೊ ಶೇಖರ್ ಬರೋ ಜಾಗಕ್ಕೆ ಸೇತು ತನ್ನ ಚೇಲಗಳನ್ನ ಕಳಿಸಿ ಸೇತುನ ಕಿಡ್ನಾಪ್ ಮಾಡಿಸ್ಬಿಡ್ತಾನೆ. ಸೇತು ಅಂತೀನಿ ಶೇಖರ್ನ ಕಿಡ್ನಾಪ್ ಮಾಡಿಸ್ಬಿಡ್ತಾನೆ. ಶೇಖರ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ, ರಾಯನ್ ಎಲ್ಲಿದ್ದಾನೆ ಹೇಳುವ ಅಂತ. ಬಟ್ ಶೇಖರ್ ಹೇಳೋದಿಲ್ಲ. ಇನ್ ಫ್ಯಾಕ್ಟ್ ನಗಾಡ್ತಿದ್ದಾರೆ, ನಿನ್ನ ಹೆಂಗೆ ವಿಚಿತ್ರವಾಗಿ ಡಿಸೈನ್ ಆಗಿ ಸಾಯಿಸಾನೆ ರಾಯನ್ ಅಂತ ನೆನೆಸ್ಕೊಂಡ್ರೆ ನಂಗೆ ನಗು ಬರ್ತಿದೆ. ಇದರಿಂದ ಕೋಪಗೊಂಡ ಯಾರು ಸೇತು ಶೇಖರ್ನ ಸಾಯಿಸಾಕ್ಬಿಡ್ತಾನೆ. ಊರ ಬಾಗ್ಲಿಗೆ ನೇತ್ ಹಾಕ್ಬಿಡ್ತಾನೆ. ಅದನ್ನ ನೋಡೋಕೆ ರಾಯನ್ ಮತ್ತೆ ದುರ್ಗಾ ಇಬ್ರು ಬಂದಿದ್ದಾರೆ. ಬಿಕ್ಕಿ ಅಳ್ತಿದ್ದಾರೆ ಶೇಖರನ್ನ ಸತ್ತೋದ್ರು ಅಂತ. ಅದೇ ಸಮಯಕ್ಕೆ ಪೊಲೀಸರು ಬಂದು ರಾಯನ್ನ ಕರ್ಕೊಂಡು ಹೋಗ್ತಾರೆ ಜೀಪ್ ನಲ್ಲಿ. ಈಗ ಒಂದು ಸೀಕ್ರೆಟ್ ಸ್ಥಳದಲ್ಲಿ ಕಮಿಷನರ್ ನ ಭೇಟಿ ಆಗ್ತಾರೆ ರಾಯನ್. ಕಮಿಷನರ್ ಹೇಳ್ತಾರೆ, 20-25 ಜನ ಒಬ್ನೇ ಸಾಯಿಸಿದ್ಯಾ, ಯಾರು ನಿನ್ಗೆ ಟ್ರೈನಿಂಗ್ ಕೊಟ್ಟವ್ರು, ಹೆಂಗಿದೆಲ್ಲ ಮಾಡ್ತಿದ್ಯಾ ಅಂತ. ರಾಯನ್ ಹೇಳ್ತಾರೆ, ಇದಕ್ಕೆಲ್ಲ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಸಾಕ್ಷಿ ಇದ್ರೆ ಅರೆಸ್ಟ್ ಮಾಡಿ, ಇಲ್ಲ ಅಂದ್ರೆ ಇಲ್ಲಿಂದ ಎದ್ದೋಗಿನಿ ಅಂತ. ಆಗ ಕಮಿಷನರ್ ಇರುವ ನಿಮಿಷ ಅಂತೇಳಿ ಒಂದು ಐಡಿಯಾ ಕೊಡ್ತಾರೆ. ಈ ಐಡಿಯಾ ಏನು ಅಂತ ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಆ ಕಡೆ ಕಮಿಷನರ್ ಕಡೆಯವರು ಸೇತು ಹತ್ರಕ್ಕೆ ಹೋಗಿದ್ದಾರೆ. ಊರಿನಲ್ಲಿ ಸಿಕ್ಕಾಪಟ್ಟೆ ಕೊಲೆಗಳಾಗ್ತಿದಾವೆ. ಈ ಕೊಲೆಗೆ ಕಾರಣ ನೀನು ಮತ್ತೆ ರಾಯನ್ ಅಂತ ನಮ್ಗೆ ಗೊತ್ತಾಗಿದೆ. ನೀವಿಬ್ರು ಕಾಂಪ್ರಮೈಸ್ ಆಗಿ ಸಿಕ್ಕಾಪಟ್ಟೆ ಹೆಣಗಳನ್ನ ನೋಡೋ ಪರಿಸ್ಥಿತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ನಾವೇ ಆಯುಧವನ್ನ ಕೈಗೆತ್ಕೊಂಡು ಎಲ್ಲರನ್ನ ಎನ್ಕೌಂಟರ್ ಮಾಡ್ಬಿಡ್ತೀವಿ ಅಂತ. ಸರಿ ಅಂತ ಹೇಳಿ ಸೇತು ತನ್ನ ಬಳಿ ಇರುವ ರಾಯನ್ನ ತಮ್ಮಂದಿರನ್ನೆಲ್ಲ ಕರ್ಕೊಂಡು ಸರಿ ಕಾಂಪ್ರಮೈಸ್ ಆಗೋಕೆ ರೆಡಿ ಇದೀವಿ ಅಂತ ಹೇಳಿ ಕಮಿಷನರ್ ಹೇಳುವ ಸ್ಥಳಕ್ಕೆ ಹೋಗ್ತಾನೆ. ಬೈ ದ ವೇ, ಕಾಂಪ್ರಮೈಸ್ ನ ಮಧ್ಯಸ್ಥಿಕೆ ವಹಿಸ್ತಿರೋದು ಕಮಿಷನರ್. ಅಲ್ಲಿ ಕಮಿಷನರ್ ಅದೇ ಮಾತನ್ನ ಪುನರಾವರ್ತನೆ ಮಾಡ್ತಾರೆ, ಇದೆಲ್ಲ ಗಲಾಟಿ ಬೇಡ, ಇಬ್ರು ಕಾಂಪ್ರಮೈಸ್ ಆಗಿ ಅಂತ. ರಾಯಣ್ಣನ ನೋಡಿದ ತಕ್ಷಣ ತಮ್ಮ ಮಣಿ ಹೋಗಿ ಕಾಲಿಡ್ಕೊಂತಾನೆ. ಐ ಆಮ್ ಸಾರಿ ಅಣ್ಣ, ಅವತ್ ಗಾಬ್ರಿನಲ್ಲಿ ಏನೋ ಮಾಡ್ಬಿಟ್ಟೆ ಅಂತ. ರಾಯನ್ ತಮ್ಮನ್ನ ಕ್ಷಮಿಸ್ತಾರೆ. ಇದನ್ನ ನೋಡಿದ ಮುತ್ತು ಕೂಡ ಹತ್ರಕ್ಕೆ ಹೋಗ್ತಾರೆ. ಅಣ್ಣ ತಮ್ಮಂದ್ರು ಒಂದಾದ್ರು ಅಂತ. ಸೇತು ನನಗೆ ಬಾರಿ ಖುಷಿ ಆಯ್ತು ಅಂತ ಡ್ರಾಮಾ ಮಾಡ್ಲಿಕ್ಕೆ ಅಂಡ್ ಇದೇ ಖುಷಿಗೆ ಸೆಲೆಬ್ರೇಟ್ ಮಾಡ್ತಾ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಒಂದು ಪಾರ್ಟಿನ ಅರೇಂಜ್ ಮಾಡ್ತಾನೆ ಅದೇ ಏರಿಯಾದಲ್ಲಿ. ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾವ್ರೆ ಎಣ್ಣೆ ಹೊಡ್ಕೊಂಡು.
ಆಗ ಅಲ್ಲಿಗೆ ಬಂದ ದುರ್ಗಾ ಮಣಿ ಹತ್ರಕ್ಕೆ ಬಂದ್ಬಿಟ್ಟು, ಏನಣ್ಣ ನಮ್ ದೊಡ್ಡಣ್ಣನ್ಗೆ ಹೆಂಗ್ ಚುಚ್ತೆ ನೀನು, ಹೊಟ್ಟೆಗೆ ಚುಚ್ತಾ, ಹಿಂಗ ಚುಚ್ಚದ ಅಂತ ಹೊಟ್ಟೆಗೆ 2-3 ಬಾರಿ ಚಾಕು ಹಾಕ್ಬಿಟ್ಟು ತನ್ನ ಕೋಪವನ್ನ ತೀರಿಸ್ಕೊಳ್ತಾರೆ. ಇದನ್ನ ನೋಡಿದ ಸೇತು ಕಡೆ ಅವರು, ಸಿಕ್ಕಿದೆ ಚಾನ್ಸ್ ಅಟ್ಯಾಕ್ ಮಾಡ್ರು ದುರ್ಗಾ ಮತ್ತೆ ರಾಯನ್ ಎಲ್ರ ಮೇಲೂ ಅಂತ ಹೇಳಿ ತನ್ನ ಚೇಲಾಗಳಿಗೆ ಹೇಳ್ತಾನೆ. ಆಗ ಅವರೆಲ್ಲ ಹೊಡಿಯೋಕೆ ಬರ್ತಾರೆ. ಇವರಿಗೆ ರಾಯನ್ ಅಡ್ಡ ಬಂದು ಎಲ್ಲಾ ರೌಡಿಗಳನ್ನ ಒಬ್ಬೊಬ್ಬರನ್ನಾಗಿ ಸಾಯಿಸಾಕ್ತಾರೆ. ಈಗ ಈ ರಾಯನ್ ಬದುಕಿದ್ರೆ ನನ್ನೂ ಸಾಯಿಸ್ಬಿಡ್ತಾನೆ ಅಂತ ಮಧ್ಯ ತಮ್ಮ ಮುತ್ತು ಕೂಡ ರಾಯನ್ನ ಸಾಯಿಸೋಕ್ ಬರ್ತಾನೆ. ಮುತ್ತು ಎಷ್ಟೇ ಹೊಡಿಯೋಕೆ ಟ್ರೈ ಮಾಡಿದ್ರು ಕೂಡ ಅದನ್ನ ತಪ್ಪಿಸ್ಕೊಳ್ತಿದ್ದಾರೆ ಯಾರು ರಾಯನ್ನು. ಬಟ್ ಮುತ್ತು ಸಾಯುವಂತೆ ಎಲ್ಗೂ ಚುಚ್ತಿಲ್ಲ, ಬರೀ ಕೈಗೆ ಚುಚ್ತಾವ್ರೆ, ಕಾಲಿಗೆ ಚುಚ್ತಾವ್ರೆ, ಸಾಯೋ ಜಾಗಕ್ಕೆ ಇನ್ನೂ ಚುಚ್ಚಿಲ್ಲ. ಈ ಕಡೆ ಸೇತು ಕೂಡ ಈತನ ಮೇಲೆ ಅಟ್ಯಾಕ್ ಮಾಡ್ತಾವ್ರೆ. ಸೇತುಗೆ ಎಲ್ಲಿ ಬೇಕೋ ಅಲ್ಲಿ ಚುಚ್ತಾವ್ರೆ ರಾಯನ್. ಒಂದೇ ಬಾರಿಗೆ ಸೇತು ಅಂಡ್ ಮುತ್ತು ಇಬ್ರು ಸೇರ್ಕೊಂಡು ಹೊಡಿಯೋಕ್ ಬರ್ತಾರೆ. ಆಗ ರಾಯನ್ ಮುತ್ತುಗೆ ಜೋರಾಗಿ ಹೊಡೆದು ಕೆಳಗೆ ಮಲಗಿಸಿ ಸೇತು ಮೇಲೆ ಅಟ್ಯಾಕ್ ಮಾಡ್ತಾರೆ. ಆತನ ಮೇಲೆ ಸೀಮೆಣ್ಣೆ ಹುಯ್ದು ಬೆಂಕಿ ಹಚ್ಚಿಬಿಡ್ತಾರೆ. ಆತ ಜೀವಂತವಾಗಿ ಉರಿದು ಸಾಯ್ತಾನೆ. ಇಷ್ಟೆಲ್ಲ ಆದ್ರೂ ಮುತ್ತುಗೆ ಬುದ್ಧಿ ಬರೋದಿಲ್ಲ. ರಾಯನ್ ಬದುಕಿದ್ರೆ ನನ್ಗೆ ಡೇಂಜರು ಅಂತ ರಾಯನ್ನ ಸಾಯಿಸೋಕೆ ಬರ್ತಾನೆ. ಆಗ ರಾಯನ್ ಮುತ್ತುನ ಕತ್ತಿಗೆ ಚುಚ್ಚಿ ಮುತ್ತುನು ಸಾಯಿಸ್ಬಿಡ್ತಾರೆ. ನನ್ ಕೈ ತುತ್ತಾಕಿ ಬೆಳೆಸಿದ ತಮ್ಮಂದ್ರನ್ನ ನಾನೇ ಕೈಯಾರ ಕೊಂದೆ ಅಂತ ಬೇಜಾರಿದೆ, ಆದ್ರೂ ಕೂಡ ತಂಗಿಯನ್ನ ಕರ್ಕೊಂಡು ಊರಿನಿಂದ ಜಾಗ ಖಾಲಿ ಮಾಡೋಣ ಅಂತ ಎಲ್ಲ ಸಾಮಾನುಗಳನ್ನ ತುಂಬಿಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಹೊರಡ್ತಿದ್ದಾರೆ. ಆಗ ಅಲ್ಲಿಗೆ ಮೇಘಲಾಯಿ ಬರ್ತಾಳೆ. ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟು ಬಂದ ಈ ಮಗು ನನಗ್ ಬೇಡ ಅಂತ ತಾನೇ ಹೆತ್ತ ಮಗುವನ್ನ ಇವರಿಬ್ಬರಿಗೂ ಕೊಟ್ಟು ಬಿಡ್ತಾಳೆ. ಈ ಗ್ಯಾಪ್ ನಲ್ಲಿ ನಮ್ಗೊಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಈ ಫೈಟ್ ಹೆಂಗಾಯ್ತು ಅಂದ್ರೆ ಇದೆಲ್ಲ ಕಮಿಷನರ್ದು ಐಡಿಯಾ. ಕಮಿಷನರ್ ಹೇಳ್ತಾರೆ, 1 ನಿಮಿಷ ಇರು, ನೀನು ಇಷ್ಟೊಂದು ಕೊಲೆಗಳನ್ನ ಮಾಡಿದ್ಯಾ, ಇನ್ನೊಂದು ಎಕ್ಸ್ಟ್ರಾ ಕೊಲೆ ಮಾಡು, ಸೇತು ಕೊಲೆ ಮಾಡು. ಸೇತು ಅಷ್ಟು ಈಸಿಯಾಗಿ ನೀನು ಕೊಲೆ ಮಾಡ್ಲಿ ಅಂತ ಚಾನ್ಸ್ ಕೊಡೋದಿಲ್ಲ. ಸೊ ನಾನು ಒಂದು ಕಾಂಪ್ರಮೈಸ್ ಮೀಟಿಂಗ್ ಅನ್ನ ಕರಿತೀನಿ. ಆ ಮೀಟಿಂಗ್ ನಲ್ಲಿ ನೀನು ಆತನ ಮೇಲೆ ಅಟ್ಯಾಕ್ ಮಾಡು. ನೀನು ಬದುಕಿದ್ರೆ ನಿನ್ಗೊಂದಷ್ಟು ದುಡ್ಡು ಕೊಡ್ತೀನಿ, ತಂಗಿ ಜೊತೆ ಆರಾಮಾಗಿರುವಂತೆ. ನೀನ್ ಸತ್ರೆ ನಿನ್ನ ತಂಗಿಯನ್ನ ನಾನು ಮಗಳ ತರ ನೋಡ್ಕೊಂಡು ಸಾಕ್ತೀನಿ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಸರಿ, ಈಗ ಎಲ್ಲಾ ಫೈಟಿಂಗ್ ಆಯ್ತು. ಸೊ ಊರಿನ ಹೊರಭಾಗದಲ್ಲಿ ದುಡ್ಡನ್ನ ರೆಡಿ ಮಾಡ್ಕೊಂಡು ಕಾಯ್ತಿದ್ದಾರೆ ಕಮಿಷನರ್. ಜೊತೆಗೆ ಜೇಬ್ನಲ್ಲಿ ಒಂದು ಗನ್ ಕೂಡ ಇದೆ. ಬೇಸಿಕಲಿ ರಾಯನ್ ಕೂಡ ಲೂಸ್ ಎಂಡು, ಆತನನ್ನ ಬದುಕೋಕೆ ಬಿಟ್ರೆ ಆತ ಕೂಡ ನಮ್ಮನ್ನ ಎಕ್ಸ್ಪೋಸ್ ಮಾಡ್ಬೋದು ಅಂತ ರಾಯನ್ ಸಾಯಿಸೋಕೆ ರೆಡಿ ಆಗೋರೆ. ಬಟ್ ರಾಯನ್ ಇಸ್ ವೆರಿ ಬುದ್ಧಿವಂತ, ದುಡ್ಡು ಆಸೆಗೆ ಇಲ್ಲಿಗೆ ಬರೋದೇ ಇಲ್ಲ. ತನ್ನ ಪಾಡಿಗೆ ನಾನು ತಂಗಿ ಮತ್ತೆ ತಮ್ಮನ ಮಗುವನ್ನ ಕರ್ಕೊಂಡು ಊರ್ ಬಿಟ್ಟು ಹೋಗ್ತಾರೆ. ಈ ಕಡೆ ಕಮಿಷನರ್ಗೆ ಗೊತ್ತಾಗುತ್ತೆ ರಾಯನ್ ಇಸ್ ವೆರಿ ಇಂಟೆಲಿಜೆಂಟ್ ಅಂತ. ಎನಿವೆ ಎಲ್ಲಿ ಹೋದ್ರು ತಾನೆ ಏನು ನಮಗೆ ಸಿಕ್ತಾರೆ, ನಾವು ಹುಡ್ಕೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮೂವಿ ಅಲ್ಲಿಗೆ ಎಂಡ್ ಆಗುತ್ತೆ. ಇದು ರಾಯನ್ ಕತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.